ನಮಸ್ಕಾರ, ಜನಮತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತ ಕ್ಷೇತ್ರ ಸಂಡೂರು. ಸಂಡೂರು ಅಂದಾಗ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಇದನ್ನ ನಾವು ಕರಿತೀವಿ. ಅಫ್ಕೋರ್ಸ್ ಇಲ್ಲಿ ತುಕಾರಾಂ ಅವರ ಪ್ರಾಬಲ್ಯ ಮತ್ತು ಅವರ ಕುಟುಂಬದ ಹೆಣ್ಣು ಮಗಳು, ಅವರ ಧರ್ಮಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿ ಅಂದ ಸಂದರ್ಭದಲ್ಲಿ ಬಂಗಾರು ಹನುಮಂತು ಕಣದಲ್ಲಿದ್ದಾರೆ. ಈ ಕ್ಷೇತ್ರ ಕೂಡ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದೆ. ಕಾರಣ ಘಟಾನುಘಟಿ ನಾಯಕರು ಒಂದಾಗಿ ಬಿಜೆಪಿಯ ಅಭ್ಯರ್ಥಿಯನ್ನ ಗೆಲ್ಲಿಸುವ ಪಣವನ್ನ ತೊಟ್ಟಿದ್ದಾರೆ ಮತ್ತು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಿದ್ದೆ. ರೈಟ್, ಅನ್ನಪೂರ್ಣ ತುಕಾರಾಂ ಅವರ ವಿಚಾರಕ್ಕೆ ಬರೋದಾದ್ರೆ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ನ ಭದ್ರಕೋಟೆ. ನಾವು ಅದನ್ನು ಗೆದ್ದೇ ಗೆಲ್ತೀವಿ ಎನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ದೇ ಇದೆ. ಆದರೆ ಇಲ್ಲಿ ಕೊಂಚ ವ್ಯತ್ಯಯಗಳು ಕೂಡ ಉಂಟಾಗಿತ್ತು. ಕುಟುಂಬದವರಿಗೆ ಟಿಕೆಟನ್ನು ಕೊಡೋದು ಬೇಡ ಅಂತ ಹೇಳಿ, ಆದರೂ ಕೂಡ ಸಂಡೂರನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇರುವ ನಡುವೆ ಆ ಭಾಗದ ಮತದಾರ ಯಾರನ್ನ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾನೆ ಅನ್ನೋದೇ ಸದ್ಯದ ಕುತೂಹಲ. ಸೊ ನೀವು ಕೂಡ ಈ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಾನು ದಿವ್ಯಶ್ರೀ. ಈ ಸಲ ವಿಶೇಷವಾಗಿ ಚುನಾವಣೆ ಅಂದಾಗ ಯಾರು ಕೂಡ ಮಾರ್ಕ್ಸ್ ಕಾರ್ಡನ್ನು ಹಿಡ್ಕೊಂಡ್ ಬಂದ್ಬಿಟ್ಟು ಇಷ್ಟು ಅಭಿವೃದ್ಧಿ ಮಾಡಿದ್ದೀವಿ, ನಮಗೆ ಮತ ಕೊಡಿ, ಈ ರೀತಿಯ ಯಾವುದೇ ಪ್ರಯತ್ನವನ್ನ ಯಾವುದೇ ಜನಪ್ರತಿನಿಧಿ ಮಾಡ್ತಿಲ್ಲ ಅನ್ನೋದು ಜನಕ್ಕೂ ಕೂಡ ಗೊತ್ತು. ಇದು ಹೇಗಾಗ್ಬಿಟ್ಟಿದೆ ಗೊತ್ತಾ? ಲಾಡ್ ಮತ್ತು ರೆಡ್ಡಿ ಕುಟುಂಬಗಳ ನಡುವಿನ ಕದನದ ರೀತಿ ಕಂಡು ಬರ್ತಾ ಇದೆ. ಹಾಗಾಗಿ ಸಂಡೂರು ವಿಶೇಷವಾಗಿ ಗಮನವನ್ನ ಸೆಳೀತಾ ಇದೆ. ಬಿಜೆಪಿ ಸ್ಟ್ರಾಟಜಿ ಏನಾದರೂ ಕೂಡ ನೋಡ್ಬಿಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ 187 ಕೋಟಿ, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 187 ಕೋಟಿ ಹಗರಣ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ಆ ಹಗರಣ ಅನ್ನೋದು ಸಂಡೂರು ಕ್ಷೇತ್ರದಲ್ಲಿ ಸರಿಯಾದಂತಹ ಪರಿಣಾಮವನ್ನ ಕೊಡುತ್ತೆ ಅನ್ನುವಂಥ ವಿಶ್ವಾಸ. ಆದರೆ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದೇವೆ, ತುಕಾರಾಂ ಅವರ ಪ್ರಾಬಲ್ಯ ಚೆನ್ನಾಗಿದೆ, ಒಳ್ಳೊಳ್ಳೆ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಈ ನಡುವೆ ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ವಿಶೇಷವಾದ ಗೌರವವನ್ನು ಸಂಡೂರಿನ ಮತದಾರರಿಟ್ಟುಕೊಂಡಿದ್ದಾರೆ. ಹಾಗಾಗಿ ನಾವು ಗೆಲ್ತೀವಿ ಅನ್ನುವಂತಹ ಒಂದು ವಿಚಾರಧಾರೆಯ ನಡುವೆ ಸಂಡೂರು ಕ್ಷೇತ್ರದಲ್ಲಿ ಲಾಡ್ ಮತ್ತು ರೆಡ್ಡಿಗಳ ನಡುವಿನ ನೇರ ಹಣಾಹಣಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೋಡಿ, ಸಂಡೂರು ಕ್ಷೇತ್ರದಲ್ಲಿ ಯಾರು ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆನೇ ಒಂದಷ್ಟು ಕುತೂಹಲ ಇತ್ತು. ಕಡೆಗೂ ಬಂಗಾರು ಹನುಮಂತು BA ಎಜುಕೇಶನ್ ಮಾಡಿಕೊಂಡಿದ್ದಾರೆ, ಬಿಜೆಪಿ ಅಭ್ಯರ್ಥಿಯಾಗಿ ಈ ಬಾರಿ ಕಣದಲ್ಲಿದ್ದಾರೆ. ವಿಶೇಷವಾಗಿ ಅವರ ಬೆನ್ನಿಗೆ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ನಿಂತಿದ್ದಾರೆ. ನೋಡಬೇಕು ಬಂಗಾರು ಹನುಮಂತು ಈ ಬಾರಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋದನ್ನ. ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು, ತುಕಾರಾಂ ಅವರಿಂದನೇ ತೆರವಾದಂಥ ಕ್ಷೇತ್ರ, ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಇತ್ತು. ಅಂತೂ ಅನ್ನಪೂರ್ಣ ತುಕಾರಾಂ ಅವರು ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಇವರು ಕೂಡ BA ಪದವಿಯನ್ನು ಹೊಂದಿದ್ದಾರೆ. ಸದ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ನೋಡಿ, ಆಡಳಿತ ಪಕ್ಷ ಯಾವ ಪಕ್ಷ ಇರುತ್ತೋ ಆ ಪಕ್ಷಕ್ಕೆ ಗೆಲುವು ನಿರಾಯಾಸ ಅನ್ನುವಂತಹ ವಿಶ್ವಾಸ ಒಂದು ಕಡೆ ಇದ್ರೆ, ಕಾಂಗ್ರೆಸ್ನ ಭದ್ರಕೋಟೆ ಇದು, ಹಾಗಾಗಿ ಗೆಲುವು ಬಹಳ ಸುಲಭವಾಗಿ ಬರುತ್ತೆ ಅನ್ನುವಂಥ ವಿಶ್ವಾಸದ ನಡುವೆ ಅಷ್ಟು ಸುಲಭವಾಗಿ ಮೈಮರೆಯೋ ಹಾಗಿಲ್ಲ, ಎಚ್ಚರಿಕೆ ಹೆಜ್ಜೆಯನ್ನೇ ಇಡಬೇಕಾಗತ್ತೆ. ಹಾಗಾಗಿ ಘಟಾನುಘಟಿ ನಾಯಕರು ಅನ್ನಪೂರ್ಣ ಪರವಾಗಿ ಚುನಾವಣಾ ಮತಯಾಚನೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಇಲ್ಲಿ ಏನೆಲ್ಲ ಪ್ಲಸ್ ಅನ್ನೋದನ್ನು ನೋಡಬೇಕಾಗತ್ತೆ. ನೋಡಿ, 1.5 ವರ್ಷದ ಆಡಳಿತವನ್ನು ಕೊಟ್ಟಿರುವಂಥ ಕಾಂಗ್ರೆಸ್ಗೆ ಮೊದಲ ಪ್ಲಸ್ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು. ನೋಡಿ, 16 ಚುನಾವಣೆಗಳಲ್ಲಿ 14 ಬಾರಿ ಕಾಂಗ್ರೆಸ್ಗೆ ಸಂಡೂರಲ್ಲಿ ಜಯ ಸಿಕ್ಕಿರೋದೇ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆದ್ವಲ್ಲ, ಅದಕ್ಕೊಂದು ನಿದರ್ಶನ. ಹಾಗಾಗಿ ಈ ಸಲ ಕೂಡ ನಮ್ದು ಗೆಲುವು ಅನ್ನುವಂಥ ವಿಶ್ವಾಸ. ಅನಿಲ್ ಲಾಡ್, ಸಂತೋಷ ಕಸಿದ ಸೋದರ ಅನಿಲ್ ಲಾಡ್, ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಆಡಳಿತ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು, ಇದನ್ನಾಗಲೇ ನಾವು ಉಲ್ಲೇಖ ಮಾಡಿದ್ವಿ. ಗ್ಯಾರಂಟಿ ಯೋಜನೆಗಳನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ಚುನಾವಣೆಯ ತಂತ್ರವಾಗಿ ಬಳಸ್ಕೊಳ್ತಾರೆ ಅಂತ ಹೇಳಿ ಸಹಜ. ಅದು ಯೋಜನೆಗಳು 2023ರಲ್ಲಿ 35,522 ಮತಗಳ ಅಂತರದ ಗೆಲುವು ಅನ್ನೋದು ನಮಗೆ ಗೆಲುವು ಅನ್ನೋದು ನಿರಾಸಯವಾಗಿ ಬರುತ್ತೆ ಅನ್ನುವಂಥ ವಿಶ್ವಾಸ. ಇನ್ನು
ಸಂತೋಷ್ ಲಾಡ್ ವೈಯಕ್ತಿಕ ವರ್ಚಸ್ಸು ಅನ್ನೋದು ಇಲ್ಲಿ ವರ್ಕೌಟ್ ಆಗಬಹುದು ಅಂತ ಹೇಳಿ. ಘೋರ್ಪಡೆ ಮನೆತನದ ಶ್ರೀರಕ್ಷೆ ಇದೆ ಅಂತ ಹೇಳಿ, ಬಹಳ ದೊಡ್ಡ ಮನೆತನ, ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ಮನೆತನದ ಒಂದು ಶ್ರೀರಕ್ಷೆ ಇದೆ ಅಂತ ಸರ್ಕಾರನೇ ಅಖಾಡಕ್ಕಿಳಿದು ಮತ ಬೇಟೆಗಿಳಿದಿದೆ. ಇದು ವಿಷಯ ನೋಡಿ. ಈ ಸಲ ಯಾವ ಕ್ಷೇತ್ರವನ್ನು ಸುಮ್ಮನೆ ಬಿಟ್ಟಿಲ್ಲ. ಆ ಘಟಾನುಘಟಿ ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡವರೆಲ್ಲ ಅಭ್ಯರ್ಥಿ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಮತಯಾಚನೆಯನ್ನು ಮಾಡ್ತಿದ್ದಾರೆ. ಏನು ಕ್ಷೇತ್ರದಲ್ಲಿ ಪರಿಚಯವಿರುವಂತಹ ಮುಖ ಯಾರ್ದು ಅಂದರೆ ಇದು ಅನ್ನಪೂರ್ಣ ಅವರದ್ದು. ಯಾಕಂದರೆ ರಾಜಕೀಯ ಕುಟುಂಬ, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರ ಧರ್ಮಪತ್ನಿ ಬೇರೆ, ಪರಿಚಯ ಇರುವಂಥ ಹೆಣ್ಣು ಮಕ್ಕಳು. ಈ ಹಿಂದೆ ಚುನಾವಣೆಯ ಕ್ಯಾನ್ವಾಸ್, ಚುನಾವಣಾ ಪ್ರಚಾರದಲ್ಲೂ ಕೂಡ ತಮ್ಮ ಪತಿ ಪರವಾಗಿ ಓಡಾಡಿದವರು, ಜನಕ್ಕೆ ಪರಿಚಯ ಇರುವಂಥ ಮುಖ ಅನ್ನುವಂಥ ಮತ್ತೊಂದು ವಿಚಾರ. ಸಚಿವ ಲಾಡ್ ಅಂದಾಗ ಒಂದು ಭಾವನಾತ್ಮಕ ಅಭಿಮಾನ ಇದೆ. ಆ ಅಭಿಮಾನವಿಲ್ಲಿ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಒಂದಷ್ಟು ನಿರೀಕ್ಷೆ. ಹಾಗಾದರೆ ಬಿ ಜೆ ಪಿ ಇಲ್ಲಿ ಏನು ಪ್ಲಸ್ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದೆ. ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಚುನಾವಣೆಯ ಸ್ಪರ್ಧೆ ಅಂತ ಹೇಳಿದ್ರೆ ಒಂದು ಸೈಡ್ ಆಗೋದಿಲ್ಲ. ನೇರ ಫೈಟನ್ನು ಅದು ಎಂಥದ್ದೇ ಭದ್ರಕೋಟೆ ಆಗಿದ್ರೂ ಕೂಡ ಪ್ರತಿಪಕ್ಷ ಅನ್ನೋದು ಕೊಡ್ತಾನೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಬಿ ಜೆ ಪಿಗೆ ಇಲ್ಲಿ ಯಾವ ರೀತಿಯ ಲಾಭಗಳು ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ. ರೈಟ್. ಬಿ ಜೆ ಪಿಯ ಲಾಭಗಳು ಅಂತ ನಾವು ನೋಡೋದಾದರೆ 2018ರಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ರು. ಜನಾರ್ದನ್ ರೆಡ್ಡಿ ಅಖಾಡಕ್ಕಿಳಿದು ಪ್ರಚಾರವನ್ನು ಮಾಡಿದ್ರು. ನೋಡಿ, ಜನಾರ್ದನ್ ರೆಡ್ಡಿ ಈ ಸಲ ಬಂದಿದ್ದಾರೆ ಅನ್ನೋದೇ ಇವ್ರಿಗೆ ಪ್ಲಸ್ ಆಗಿಬಿಟ್ಟಿದೆ. ಸೊ ಬಂಗಾರು ಹನುಮಂತು ಬೆನ್ನಿಗೆ ನಿಂತು ಈ ಸತಿ ಗೆಲ್ಲಬೇಕು ಅನ್ನುವಂತಹ ಪ್ರಯತ್ನ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ. ಶಿಷ್ಯನ ಗೆಲುವಿಗೆ ಶ್ರಮ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ, ತಂತ್ರಗಳನ್ನು ಹುಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯ ಭರವಸೆ. ರಾಜ್ಯದ್ದು ಮಾತಾಡೋಕ್ಕಾಗಲ್ಲ, ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನೋಡಿ ಹೇಗಿದೆ ಅಂತ ಹೇಳಿ ಜನರಿಗೆ ಅರಿವು ಮೂಡಿಸುವಂಥ ಪ್ರಯತ್ನ. ಏನು ಬಿ ಜೆ ಪಿ ಜೊತೆಗೆ JDS ಮೈತ್ರಿ ಇರೋದ್ರಿಂದಾಗಿ JDSನ ಮತಗಳು ಕೂಡ ನಮ್ಮ ತೆಕ್ಕೆಗೆ ಸುಲಭವಾಗಿ ಬರ್ತವೆ ಅನ್ನುವಂಥ ವಿಶ್ವಾಸ. ಘಟಾನುಘಟಿ ಹಿರಿಯ ನಾಯಕ ಯಡಿಯೂರಪ್ಪನವರು, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೇರಿದಂತೆ ಹಲವು BJP ನಾಯಕರ ಸಾಥ್ ಕೂಡ ಸಿಕ್ಕಿದೆ ಅಂತ. ಈಗಾಗಲೇ ಯುವ ನಾಯಕನಾಗಿ ಹನುಮಂತು ಛಾಪು ಮೂಡಿಸಿದ್ದಾರೆ, ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಇದು ಕೂಡ ನಮಗೆ ಪ್ಲಸ್ ಆಗುತ್ತೆ ಅನ್ನುವಂಥ ವಿಶ್ವಾಸ. ಯುವಕರ ಪಡೆ, ವಿವಿಧ ಸಂಘಟನೆಗಳ ನೇರ ಸಂಪರ್ಕ ಇದು ಭಾಳ ಮುಖ್ಯ. ಯಾಕಂದರೆ ಗ್ರೌಂಡಲ್ಲಿ ನೀವು ದೊಡ್ಡ ನಾಯಕರ ಜೊತೆ ಮುನಿಸಿಟ್ಕೊಂಡ್ರೋ, ಸ್ನೇಹ ಇಟ್ಕೊಂಡ್ರೋ ಅಂಥ ವ್ಯತ್ಯಾಸ ಅನ್ನೋದು ಚುನಾವಣೆಯ ಸಂದರ್ಭದಲ್ಲಿ ಆಗಲ್ಲ. ಬಟ್ ಗ್ರೌಂಡಲ್ಲಿ ನಾವು ನೋಡ್ತಾ ಹೋಗೋದಾದರೆ ತಳಮಟ್ಟದಲ್ಲಿ ಆ ವಿವಿಧ ಸಂಘಟನೆಗಳಿರ್ಬೋದು, ಯುವಕರ ಪಡೆ ಇರ್ಬೋದು, ಜನರ ಜೊತೆ ಹತ್ತಿರದಲ್ಲಿದ್ದರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತವೆ. ಸೊ ಅಂಥ ವಿಶ್ವಾಸದಲ್ಲಿ ಸಹಜವಾಗಿ BJP ಇದೆ. ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಬಹಳ ಕುತೂಹಲವನ್ನಂತೂ ಹುಟ್ಟು ಹಾಕಿದೆ ಬೈ ಎಲೆಕ್ಷನ್. ನೋಡಿ, 3 ಕ್ಷೇತ್ರದ ಬಗ್ಗೆ ನಾವು ಉಲ್ಲೇಖ ಮಾಡಲೇಬೇಕು. ಇವತ್ತು ಸಂಡೂರು ಕ್ಷೇತ್ರವನ್ನು ತಗೊಂಡಿದ್ದೀವಿ. ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂತಹ ಮಾತಿದೆ. ಅಂಥ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ BJP ಮತ್ತು JDS ತಮ್ಮದೇ ಆದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಅಫ್ಕೋರ್ಸ್ ಬಂಗಾರು ಹನುಮಂತನೇ ಕಣಕ್ಕಿಳಿಸಿದ್ರು ಕೂಡ JDSನ ಒಂದಷ್ಟು ಮತಗಳು ಅಂತಿರ್ತವೆ, ಅವು ಕೂಡ ನಮಗೆ ಪ್ಲಸ್ ಆಗುತ್ತೆ ಅನ್ನುವಂತಹ ಒಂದಷ್ಟು ವಿಶ್ವಾಸದಲ್ಲಿ BJP ಮತ್ತು JDS ಇದ್ದಾವೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಅಂದಾಗ ಇದು ನಮ್ಮ ಕ್ಷೇತ್ರ, ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ. ಇನ್ನು ಸಂತೋಷ್ ಲಾಡ್ ಅಂದಾಗ ಅವ್ರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಆ ವಿಶ್ವಾಸ ಇಲ್ಲಿ, ಆ ಗೌರವ ಇಲ್ಲಿ ಮತಗಳಾಗಿ ಕನ್ವರ್ಟ್ ಆಗ್ತವೆ ಅಂತ. ಅನ್ನಪೂರ್ಣ ತುಕಾರಾಮ್ ಅಂದಾಗ ಜನರ ಮನಸ್ಸಿನಲ್ಲಿರುವಂಥ ಹೆಣ್ಣುಮಗಳು. ತುಕಾರಾಮ್ ಅಂದಾಗ ಬಹಳ ವಿಶ್ವಾಸ ಇದೆ ಆ ಭಾಗದ ಜನಕ್ಕೆ. ಹಾಲಿ ಸಂಸದರು ಬೇರೆ ಆಗಿದ್ದಾರೆ. ಇವೆಲ್ಲವೂ ಕೂಡ ನಮಗೆ ಪ್ಲಸ್ಸು ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ.
ಬಟ್ ಇಲ್ಲಿ ಇಂಥ ವಿಶ್ವಾಸದಲ್ಲಿ ಯಾರೂ ಕೂಡ ಮೈ ಮರೆಯೋ ಹಾಗಿಲ್ಲ. ಜನಸಾಮಾನ್ಯರು ಮತದಾರ ಪ್ರಭುಗಳು ಅದು ಯಾವಾಗ ಯಾರನ್ನ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ ಅಂತ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಚಿಕ್ಕಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಿಕ್ಕಣ್ಣ ಅವರೇ. ಚಿಕ್ಕಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದುರ್ಗದಿಂದ ಮೇಡಮ್. ಕೂಡ್ಲಿಗಿ? ಇಲ್ಲ, ಚಿತ್ರದುರ್ಗ. ಚಿತ್ರದುರ್ಗನಾ? ರೈಟ್ ಸರ್. ಇವತ್ತು ನಾವು ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳ್ಬೋದಾ ಯಾರು ಗೆಲ್ಲಬಹುದು? ಯಾರು ಟಫ್ ಇದೆ ಮೇಡಮ್, ಇದು 50-50 ಇದೆ. 50-50 ಅಂತೀರಾ? ಅನ್ನಪೂರ್ಣ ತುಕಾರಾಮ್ ಅವರು, ಬಂಗಾರು ಹನುಮಂತವರು ಕಣದಲ್ಲಿರೋದು. ಇವ್ರು ಯುವ ನಾಯಕರು, ಇವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಹೋಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆ ಅದು ಸಂಡೂರು ಅಂದಾಗ. ಬಹಳ ವಿಶೇಷವಾದಂಥ ಗೌರವವನ್ನು ಕಾಂಗ್ರೆಸ್ ಮೇಲೆ ಇಟ್ಕೊಂಡಿದ್ದಾರೆ ಆ ಭಾಗದ ಜನ. ಚಿಕ್ಕಣ್ಣವರೇ, ಇಲ್ಲಿ ಯುವ ನಾಯಕರು ಪರಿಚಯ ಆಗ್ಬೇಕಲ್ಲ ಮೇಡಮ್. ರೈಟ್. ಥ್ಯಾಂಕ್ ಯು ಚಿಕ್ಕಣ್ಣವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಚಿಕ್ಕಣ್ಣವರ ಅಭಿಪ್ರಾಯದ ಪ್ರಕಾರ 50-50 ಅನ್ನುವಂತಹ ಒಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎನಿಹೌ ನೋಡಬೇಕು. ಬಟ್ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಬಹಳ ವಿಶ್ವಾಸದಲ್ಲಿದೆ. ಗ್ಯಾರಂಟಿ ಯೋಜನೆಗಳಿದ್ದಾವೆ, ಆಡಳಿತ ಸರ್ಕಾರ ಬೇರೆ. ಇಲ್ಲಿ ಯಾವುದೋ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬಂತು ಅಂದರೆ ಕ್ಷೇತ್ರಕ್ಕೆ ಅನುದಾನ ತರೋದು ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಯಾವ ಪಕ್ಷ ಸರ್ಕಾರವನ್ನು ನಡೆಸ್ತಾ ಇರುತ್ತೆ ಆ ಪಕ್ಷಕ್ಕೆ ಸಹಜವಾಗಿ ಗೆಲುವು ಅನ್ನುವಂಥ ವಾಡಿಕೆಯನ್ನೇನಾದರೂ ಬ್ರೇಕ್ ಮಾಡುತ್ತಾ ಸಂಡೂರಿನಲ್ಲಿ ಅಂತ. ಹೀಗಾಗಿ ವಿಜಯೇಂದ್ರ BJP ರಾಜ್ಯಾಧ್ಯಕ್ಷ ಮಾತಾಡೋ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡ್ತೀವಿ ನಾವು ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಆಡ್ತಾ ಇದ್ರು. ಅದಷ್ಟು ಸುಲಭ ಸಾಧ್ಯ ಕೂಡ ಅಲ್ಲ. ಆದರೆ ತಮ್ಮದೇ ಆದಂತಹ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಯ್ಕೆಯ ವಿಷಯದಲ್ಲಿ ಈ ಬಾರಿ ಸಂಡೂರಿನ ವಿಷಯದಲ್ಲಿ BJP ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದೆ. ಬಂಗಾರು ಹನುಮಂತು ಅಂದಾಗ ಅಲ್ಲಿ ಜನರಿಗೆ ಪರಿಚಿತ ವ್ಯಕ್ತಿ, ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥ ಮನೋಭಾವ ಇದೆ. ತಳಮಟ್ಟದಿಂದ ಜನರ ಜೊತೆ ಬೆರೆತಿರುವಂಥ ವ್ಯಕ್ತಿಯನ್ನೇ ಕ್ಯಾಂಡಿಡೇಟ್ ಮಾಡಿರುವುದರಿಂದಾಗಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಬಟ್ ಅದ್ದೂರಿ ಪ್ರಚಾರ ಮಾಡ್ತಾ ಇದ್ದಾರೆ, ಅದ್ದೂರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಜನರನ್ನು ತಲುಪುವಂಥ ಕೆಲಸವನ್ನು ಎರಡೂ ಪಕ್ಷಗಳು ಮಾಡ್ತಿದ್ದಾವೆ. ಇನ್ನು ತುಕಾರಾಮ್ ಅಂದ ಸಂದರ್ಭದಲ್ಲಿ ಅವರ ಬಗ್ಗೆ ಬಹಳ ವಿಶ್ವಾಸವನ್ನು ಆ ಭಾಗದ ಜನ ಇಟ್ಕೊಂಡಿದ್ದಾರೆ. ಕಳೆದ ರಿಸಲ್ಟ್ಸಲ್ಲೇ ಅದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ಎರಡೂ ಕ್ಷೇತ್ರಗಳು ಒಂದು ರೀತಿ ಮೂರು ಕ್ಷೇತ್ರಗಳು ಕುತೂಹಲವನ್ನು ಹೆಚ್ಚು ಮಾಡಿದೆ. ತುಕಾರಾಮ್ ಅಂದ ಸಂದರ್ಭದಲ್ಲಿ ಅನ್ನಪೂರ್ಣ ಅವರು ಅತಿ ಹೆಚ್ಚು ಮತಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸದ ಒಂದಷ್ಟು ಪ್ರಯತ್ನಗಳು. ಆದರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಇಲ್ಲಿ BJP ಗಂಭೀರವಾಗಿ ಏನು ಆರೋಪ ಮಾಡ್ತಾ ಇದೆ ಸಂಡೂರು ಕ್ಷೇತ್ರ ಅಂದಾಗ ನಾವು ಗಮನಿಸಬೇಕು. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನೋದು ಆ ಭಾಗದ ಜನ ST ಮೀಸಲು ಕ್ಷೇತ್ರ, ಅಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸದಲ್ಲಿ BJP ಇದ್ದಾರೆ. ಯಾಕಂದರೆ 187 ಕೋಟಿ ಆ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಲೂಟಿ ಮಾಡ್ತಾರೆ ಅನ್ನೋದಾದರೆ, ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದಾದರೆ ಅಂಥ ನಾಯಕರನ್ನು ನಾವು ಯಾಕೆ ಆಯ್ಕೆ ಮಾಡಬೇಕು ಅನ್ನುವಂಥ ಮನೋಭಾವ ಬರುತ್ತೆ ಅನ್ನೋದು BJP ಅಭಿಪ್ರಾಯವಾಗಿದೆ. ಶಿವಪ್ಪನವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಪ್ಪನವರೇ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಸಂಡೂರಿಂದ. ಸಂಡೂರು? ರೈಟ್. ಹೇಳಿ ಸರ್, ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ಲುತ್ತಾ ಶಿವಪ್ಪರೇ? ಯಾವ ಕಾರಣ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ? ಸ್ವಲ್ಪ ಗಟ್ಟಿ ಮಾತಾಡಿ ನೋಡೋಣ. ಮೇಡಮ್, ಕಾಂಗ್ರೆಸ್ ಕೆಲಸ ಮಾಡಿದೆ ಮೇಡಮ್, ಬಹಳಷ್ಟು ಕೆಲಸ ಮಾಡಿದೆ, ಗ್ಯಾರಂಟಿಗಳು ಕೊಟ್ಟಿದೆ, ಬಡವರು ಕೂಡ ಕೆಲಸ ಮಾಡ್ತಾ ಇದೆ. ಓಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅನ್ನೋದು ಸಂಡೂರು ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಅಂತ BJP ನಾಯಕರು ಹೇಳ್ತಾ ಇದ್ರು. ಪರಿಣಾಮ ಬೀರಲ್ವಾ? ಇಲ್ಲ ಮೇಡಮ್, ಬೀರೋದಿಲ್ಲ ಮೇಡಮ್. ಹಂಗಂತೀರಿ? ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಶಿವಪುರ್ ಕರೆ ಮಾಡಿದ್ರು, ಸಂಡೂರಿನಿಂದನೇ ಕರೆ ಮಾಡಿದ್ರು. ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುನಿಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ವಿಜಯನಗರ. ರೈಟ್. ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳ್ಬೋದಾ ಅಲ್ಲಿ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ಯಾವ ಪಕ್ಷ ಗೆಲುವು? ಮೇಡಮ್, ಇದು BJP ಬರ್ಬೋದಾ? BJP ಹೇಗೆ ಮತ ಅವ್ರದೇ ಜಾಸ್ತಿ ಇದೆಯಲ್ಲ, ಅದಕ್ಕೆ. ಹಾಗ ಕಾಂಗ್ರೆಸ್ನವ್ರ ವಿಶ್ವಾಸ ಏನ್ ಗೊತ್ತಾ? ಅದು ನಮ್ಮ ಕಾಂಗ್ರೆಸ್ ಭದ್ರಕೋಟೆ. ಅನ್ನಪೂರ್ಣ ತುಕಾರಾಮ್ ಅವರು ಜನರಿಗೆ ಪರಿಚಯ ಇರೋ ಹೆಣ್ಮಗಳು. ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಜನ ಕೈ ಹಿಡಿತಾರೆ ಅಂತ ಹೇಳ್ತಿದ್ದಾರೆ.
ಅದೇ ಡೌಟ್ ಅದೇ ಕಾಂಗ್ರೆಸ್ ಡೌಟ್ ಮೇಡಮ್ ಅನಿಸ್ತಾ ಇದೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕಾಗಿ. ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಹಲೋ ಚಂದ್ರಶೇಖರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಕಲ್ಗಮ್ಮ ಅಂತ ಹೇಳಿ ಮೇಡಮ್. ಓಕೆ ರೈಟ್ ಸರ್. ಇವತ್ತು ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ, ಏನನ್ಸುತ್ತೆ ಸಂಡೂರ್ ಬಗ್ಗೆ? ಮೇಡಮ್ ನಮಸ್ಕಾರ. ಸರ್ ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಲೈನ್ ಕಟ್ ಆಗ್ಬಿಡುತ್ತೆ. ಫೋನಲ್ಲಿ ಮಾತಾಡೋಣ, ನೀವು ಫೋನ್ ಇಟ್ಕೊಂಡು ಈ ಕಡೆ ಬಂದ್ಬಿಡಿ. ಓಕೆ ಮೇಡಮ್. ರೈಟ್. ಈಗ ಸಂಡೂರ್ ಬಗ್ಗೆ ಮಾತಾಡ್ತಿದ್ವಲ್ಲ, ಹ್ಞೂ ಮೇಡಮ್. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಮೇಡಮ್ ಅನ್ನಪೂರ್ಣ ತುಕಾರಾಮ್ ಮೇಡಮ್. ಯಾಕೆ, ಹೇಗೆ ಅಂತ ಹೇಳ್ಬೇಕು ನನಗೆ. ಏನು ಮೇಡಮ್, ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ವರ್ಚಸ್ ಇದೆ, ಸಂತೋಷ್ ಲಾಡ್ ಅವರ ಫೌಂಡೇಶನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ. ಇನ್ನೊಂದು ಮೇಡಮ್, ಈಗ ತುಕಾರಾಮ್ ಕೂಡ ಸಂಸದರಿದ್ದಾರೆ, ಈಗ ಹೆಂಡತಿ ಕೂಡ ಶಾಸಕ, ಆದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗತ್ತಲ್ಲ ಮೇಡಮ್ ಅವ್ರಿಗೆ. ಅದರಿಂದ ಅವರೇ ಗೆಲ್ಲಕ್ಕೆ ಚಾನ್ಸ್. ಆಮೇಲೆ ಎಲ್ಲರೂ ಬಡವ್ರ ಬಗ್ಗೆಗೂ ಸ್ಪಂದಿಸ್ತಾರೆ ಅವರು. ಹಂಗಾಗಿ ಅವ್ರ ಗೆದ್ರನೆ ಚೆನ್ನಾಗಿ ಕೆಲಸ ಮಾಡುವಂತ ಜನರಲ್ಲಿ ಕೂಡ ಆಶಾ ಭಾವನೆ ಇದೆ. ಓಕೆ, ಗೊತ್ತಾಯ್ತು. ಬಂಗಾರು ಹನುಮಂತು ಅಂದಾಗ ಜನರಿಗೆ ಪರಿಚಯ ಇರೋಂತ ವ್ಯಕ್ತಿ, ಜನರ ನೋವಿಗೆ ಸ್ಪಂದಿಸ್ತಾರೆ. ಇನ್ನೊಂದು ಮೇಡಮ್, ಅಲ್ಲಿ ಲೋಕಲಿಟಿ ಅಂತ ಒಂದು ಐತಲ್ಲ ಮೇಡಮ್, ಇವರು ಹೊರಗಿಂದ ಬಂದವರು, ಅವ್ರು ಲೋಕಲ್ ಆಗಿರೋರು, ಹಂಗಾಗಿ ಅವ್ರಿಗೆ ಹೆಚ್ಚು ಸ್ವಲ್ಪ ಬೆಂಬಲ ಸಿಗೋ ಸಾಧ್ಯತೆ ಮೇಡಮ್. ಬಿಜೆಪಿ ಅವ್ರಿಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನ್ ಗೊತ್ತಾ ಚಂದ್ರಶೇಖರ್ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಯಲ್ಲ, ಅದಿಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಅಂತಿದ್ದಾರೆ, ಹೌದಾ? ಅಂತಾರೆ ಮೇಡಮ್. ಅದು ಇನ್ನು ಬಯಲಿಗೆ ಬಂದಿಲ್ಲ, ಇದಾಗಿಲ್ಲ ಮೇಡಮ್, ಪ್ರೂವ್ ಆಗಿಲ್ಲ ಅಂತ ನಡೀತಿದೆ, ಪ್ರೂವ್ ಆಗಿಲ್ಲ ಇನ್ನು. ಗೊತ್ತಾಯ್ತು. ರೈಟ್ ಸರ್. ಓಕೆ ಮೇಡಮ್. ಓಕೆ ರೈಟ್ ಸರ್. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಸಂಡೂರ್ ತಾಲೂಕು. ಸ್ವಲ್ಪ ಜೋರಾಗಿ ಹೇಳಿ. ಸಂಡೂರ್ ತಾಲೂಕು. ಓಕೆ ರೈಟ್. ಸಂಡೂರ್ ಬಗ್ಗೆ ಮಾತಾಡ್ತಿದ್ವಿ, ಹೇಳ್ತೀರಾ? ಹೇಳಿ ಮೇಡಮ್. ಯಾರು ಗೆಲ್ತಾರೆ ಅಂತ ಅನ್ಸತ್ತೆ? ತುಕಾರಾಮ್ ಗೆಲ್ಬೋದು ಮೇಡಮ್. ಹೇಗೆ, ಯಾಕೆ? ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ. ತುಕಾರಾಮ್ ಅವರ ನಿಂತಿರೋದು ಈ ಸಲ ಅವರ ಧರ್ಮಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರ. ಅನ್ನಪೂರ್ಣ. ಆ ಕ್ಲಾರಿಟಿ ಇದೆ. ಇದೆ. ರೈಟ್ ಸರ್, ವೆರಿ ಸ್ವಲ್ಪ ಒಟ್ನಾಗ ಗೆಲ್ತಾರೆ. ಹೌದಾ? ಡಿಫ್ರೆನ್ಸ್ ಕಡಿಮೆ ಇರುತ್ತೆ ಹಂಗಾದ್ರೆ? ಕಡಿಮೆ ಒಂದು 5,000-6,000 ರೂಪಾಯಿ ಗೆಲ್ಬೋದು. ಓಕೆ ವೆರಿ ನೈಸ್. ಹಾಗಾದ್ರೆ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಆಯ್ತು ಬಂಗಾರು ಹನುಮಂತ ಅವರು. ಎರಡು ಫೈಟ್ ಇದೆ. ಅಲ್ಲಿ ರೆಡ್ಡಿ ಗೆಲ್ಲಿದಾನಲ್ಲ, ಅವ್ರ ಪ್ಲಸ್ ಪಾಯಿಂಟ್ ಆಗೈತೆ. ಆದ್ರೂ ಸ್ವಲ್ಪ ಇವ್ರಿಗೆ ಟಫ್ ಐತೆ ಕಾಂಗ್ರೆಸ್ಗೆ. ಒಟ್ಟ ಈಗ ಎಲ್ಲ ಚಾನ್ಸ್ ಐತೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರೆಲ್ಲ ಬಿಜೆಪಿ ಅಭ್ಯರ್ಥಿ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಈ ಸತಿ ಗೆಲುವು ನಿಶ್ಚಿತ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸ್ತಿದ್ರಪ್ಪ. ಐತೆ ಮೇಡಮ್, ಅದು ಐತೆ. ಸಾಮಾನ್ಯವಾಗಿ 1-2% ನಲ್ಲಿ ಮಿಸ್ ಆಗ್ಬೋದು ನೋಡ. ಆದ್ರೆ ಬಿಜೆಪಿ ಬಹಳ ಕುತೂಹಲ ಐತೆ. ಆಮೇಲೆ ಇನ್ನ 4-5 ದಿವಸ ಐತಲ್ಲ, ಏನು ಆಗ್ತದೆ ಅಂತ ಹೇಳಕ್ ಬರೋದಿಲ್ಲ. ಇವತ್ತಿನ ಮೂಮೆಂಟ್ ನಲ್ಲಿ ಕಾಂಗ್ರೆಸ್ ಗೆಲ್ಲ ಮೂಮೆಂಟ್ ಇದೆ. ಇವತ್ತಿನ ಮೂಮೆಂಟ್ ನಲ್ಲಿ ಜನರ ಮನಸ್ಸಲ್ಲಿ ಯಾವ ತರ ಭಾವನೆ ಇರುತ್ತೆ ಸರ್ ಈ ಹಗರಣ ಎಲ್ಲ ಆದಾಗ? ಇದೆ ಮೇಡಮ್, ಎಲ್ಲರಿಗೂ ಇದೆ. ಅವ್ರ ಮೂಡಾಗರಣ, ಈ ವಾಲ್ಮೀಕಿ ಹಗರಣ, ಇದು ವಕ್ಫ್ ಬೋರ್ಡ್, ಇದೆಲ್ಲ ಇದೆ. ಆದ್ರೆ ಜನಕ್ಕೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಇರ್ತೈತೆ. ಅಷ್ಟು ಏಕದಮ್ ತಿಳ್ಕೊಂಬ ಶಕ್ತಿ ಇರಲ್ಲ. ಹಂಗಾಗಿ ಜನ ಏನೋ ಕಾಂಗ್ರೆಸ್ ಭಾಗ್ಯ ಕೊಟ್ಟಾರ ಎಲ್ಲ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಚಾನ್ಸ್ ಐತಿ. ಈ ಸರಿ ಗೆಲ್ಲಲಿದ್ರೆ ಬೆಲೆನೇ ಇಲ್ಲ. ಎಷ್ಟು ಜನ ಕಷ್ಟ ಆಗ್ಲಿ ಗೆದ್ದಿರ್ಬೇಕು ಕಾಂಗ್ರೆಸ್. ಗೊತ್ತಾಯ್ತು. ಮತ್ತೆ ಅವ್ರದ್ದು ಜೋರ್ ಐತಿ ಮೇಡಮ್, ಹೇಳಕ್ ಆಗಲ್ಲ. ಎಲ್ಲ ಚೆನ್ನಾಗೈತೆ. ಅದು ಇದು ಎರಡು ಫೈಟ್, ಒಟ್ಟು ಡಗ್ಗಫೋರ್ ಫೈಟ್ ಫೈಟಿಂಗ್ ಐತಿ. ಸರ್, ಅಲ್ಲ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಐತೆ ಮೇಡಮ್. ಒಂದು 30%-40% ಜನಕ್ಕಿಲ್ಲ, ಎಲ್ಲರಿಗೂ ಬಂದಿಲ್ಲ ದುಡ್ಡು. ಈ ಕರೆಂಟ್ 200 ಯೂನಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮನೇದೇ 500 ರೂಪಾಯಿ ಕರೆಂಟ್ ಬಿಲ್ ಬಂದೈತೆ ಇವತ್ತು. ಎಲ್ಲ ಈ ಕೆಲವ್ರಿಗೆಲ್ಲ ಬೇಜಾರು, ಹೆಣ್ಮಕ್ಳಿಗೆ. ಅವ್ರು ಹಂಗೆ ಹೇಳ್ತಾರೆ, ಹಿಂಗ್ ಮಾಡ್ತಾರ ಅಂತ ಕೆಲವ್ರು ಬೇಜಾರು. ಅಲ್ಲ, ನಿಮ್ ಭಾಗದಲ್ಲಿ ಎಲ್ರಿಗೂ ತಲುಪ್ತಿದ್ಯಾ ಯೋಜನೆಗಳು? ಇಲ್ಲ 30% ಜನಕ್ಕಿಲ್ಲ, 30-40% ಜನಕ್ಕಿಲ್ಲ ಮೇಡಮ್. ಓಹೋ, ಓಕೆ. ಎಲ್ಲರಿಗಿಲ್ಲ ಕರೆಂಟ್. ನಾನು ಹೇಳ್ತೇನೆ ಮೇಡಮ್, 200 ಯೂನಿಟ್ ಅಂತ ಹೇಳಿದ್ರ, ನಮ್ದು ಫಸ್ಟ್ 700-800 ಬರ್ತಿತ್ತು. ಈಗ ನಾನು 500 ಬಂದಿದ್ದೆ ಈ ತಿಂಗಳು. ಇವತ್ತು ಬಿಲ್ ಕೊಟ್ಟಿದ್ದಾರೆ, 500 ಬಂದಿತ್ತು. 200 ಯೂನಿಟ್ ಅಂತ ಹೇಳ್ತಾರೆ. ನಾವು ಸುತ್ತೋದು 85 ಯೂನಿಟ್ ಕೊಟ್ಟಿವಿ. ನಮಗೆ 500 ರೂಪಾಯಿ ಬಿಲ್ ಕೊಟ್ಟೋಗ್ಯಾರ. ಅದೇನ್ ಗ್ಯಾರಂಟಿ ಆದಂಗೆ ಏನು ಆದ್ರೆ ನಾವು ಕಾಂಗ್ರೆಸ್ ಆದ್ರೂ ಕೆಲವು ಮನಸ್ಸು ಸಮಾಧಾನ. ಏನ್ ಮಾಡೋದು, ಹಂಗೆ ಹೋಗ್ತಿರೋದು. ಟೈಟ್ ಮೇಡಮ್.
ಡಗ್ಗಫೋರ್ ಇಕ್ಕೋಲ್ ಇದಾವ ಇನ್ ಮುಂದೆ ಇನ್ನೂ 5-6 ದಿವಸ ಇತ್ತಲ್ಲ ಹ್ಮ್ ಹೇಳಕ್ ಆಗಲ್ಲ, ಯಾಕಂದ್ರೆ ಯಾವ ಟೈಮ್ ಏನಾಗುತ್ತೆ ಅಂತ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಆಯ್ತು. ಕುಬೇರಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಬೇರಮ್ಮ ಅವ್ರಿಗೆ. ಕುಬೇರಪ್ಪ ನಮಸ್ಕಾರ ಮೇಡಮ್. ಕುಬೇರಪ್ಪ ಅವರಾ? ನಮಸ್ಕಾರ ಸರ್. ಸರ್ ಇವತ್ತು ನಾವು ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ಬಂಗಾರ ಹನುಮಂತು ಬರ್ಬೋದ್ರಿ ಅಲ್ಲಿ. ಹೌದಾ, ಹೇಗೆ ಅಂತ ಹೇಳ್ಬೋದಾ? ವಾಲ್ಮೀಕಿ ನಿಗಮದ ಹಣ ಬಹಳ ಎಫೆಕ್ಟ್ ಆಗ್ತೈತ್ರಿ ಅಲ್ಲಿ. ಹೌದಾ, ಗ್ರೌಂಡ್ ಲೆವೆಲ್ ಅಲ್ಲಿ ಜನ ಹಿಂಗೆಲ್ಲ ಯೋಚನೆ ಮಾಡ್ತಾರಾ? ಹನುಮಂತು ಬಹಳ ಆತ್ಮೀಯಗದಾರ್ರಿ ಅಲ್ಲೆಲ್ಲ ಸಂಡೂರು ಕ್ಷೇತ್ರದಾಗಲಿ ರಾಜ್ಯಾದ್ಯಂತ ಬಹಳ ಓಡಾಡಿದಾರ್ರಿ ಎಷ್ಟಿ ರಾಜ್ಯಾಧ್ಯಕ್ಷರಾಗಿ. ಹ್ಮ್ ಹಂಗಾಗಿ ಸ್ವಲ್ಪ ವರ್ಚಸ್ಸು ಜಾಸ್ತಿ ಐತ್ರಿ. ಆಮೇಲೆ ರೆಡ್ಡಿ ಸಾಹೇಬ್ರು ರಾಮುಲು ಸಾಹೇಬ್ರು ಒಂದ್ ಕೇಂದ್ರದ್ರಿಂದ ಅಲ್ಲಿ ಸ್ವಲ್ಪ ಅನುಕೂಲ ಐತ್ರಿ. ಆಮೇಲೆ ವಾಲ್ಮೀಕಿ ನಿಗಮದ ಹಣ ಬಹಳ ಪೋಲ್ ಮಾಡಿ ತುಕಾರಾಮ್ ಅವರಿಗೆ ಬಹಳ ದುಡ್ಡು ಕೊಟ್ಟ ಅವಾಗೆಲ್ಲ ಗೆಲ್ಸಿದಾರ್ರಿ. ವಾಲ್ಮೀಕಿ ನಿಗಮ ಬಹಳ ಇದೈತ್ರಿ. ಅಲ್ಲ ಹಿಂಗ ಹಗರಣ ಆಗಿದೆ, ಹಗರಣದ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ನ ಬೆಂಬಲಿಸಬಾರದು ಅನ್ನುವಷ್ಟು ಯೋಚನೆ ಮಾಡ್ತಿದ್ದಾರೆ ಆ ಭಾಗದ ಜನ. ಆ ಭಾಗದ ಜನ ಯೋಚನೆ ಮಾಡಲ್ರಿ. ಬಂಗಾರ ಹನುಮಂತ ಅವರು ವಾಲ್ಮೀಕಿ ಹಗರಣದಾಗ ಬಹಳ ಮುಂಚೆನೆ ಇಡೀ ಜಿಲ್ಲಾದ್ಯಂತ ಬಂದಾರ್ರಿ. ಅವಾಗೆಲ್ಲ ಅಧ್ಯಕ್ಷರಾಗಿ ನಮ್ ದಾವಣಗೆರೆಗೆಲ್ಲ ಬಂದದಾರ್ರಿ. ನಾವೆಲ್ಲ ಪರವಾಗಿಲ್ಲ. ಹಂಗಾಗಿ ಅಲ್ಲಿ ಎಫೆಕ್ಟ್ ಆಕತ್ರಿ ಈ ಸಲ. ಈಗ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರು ಬೆನ್ನಿಗೆ ನಿಂತ್ಕೊಂಡಿರೋದು ಸಪೋರ್ಟಿವ್ ಆಗಿರೋದು ಎಷ್ಟ್ರ ಮಟ್ಟಿಗೆ ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ? ತುಂಬಾ ಪ್ಲಸ್ ಆಕತ್ರಿ ಅಲ್ಲಿ. ಹೌದಾ? ತುಂಬಾ ಪ್ಲಸ್ ಆಕತ್ರಿ. ನೋಡ್ರಿ ಈ ಸಲ ಚೇಂಜ್ ಆಗ್ತೈತೆ ಅಲ್ಲಿ. ಹೌದಾ? ಓಕೆ. ಗ್ಯಾರಂಟಿ ಯೋಜನೆಗಳಿದಾವಲ್ಲ ಸರ್, ಅವು ಕೈ ಹಿಡಿತವೆ ಅಂತೇನೋ ಕಾಂಗ್ರೆಸ್ಗೆ ವಿಶ್ವಾಸ? ಗ್ಯಾರಂಟಿ ಯೋಜನೆ ಯಾರಿಲ್ಲ ಲಾಭ ಐತ್ರಿ? ಯಾಕೆ ಸರ್? 2,000 ರೂಪಾಯಿ ಹೆಣ್ಮಕ್ಳು ತಗೊಂತಿಲ್ವಾ? 200 ಯೂನಿಟ್ ಯೋಜನೆ ತಗೊಂತಿಲ್ವಾ? ಮನೆಯಾಗ 30 ಡ್ರಿಂಕ್ಸ್ ಮಾಡೋರಿದ್ರೆ 2,000 ರೂಪಾಯಿ ಅಲ್ಲೇ ತಗೊಂಡೋಗಿ ಇನ್ನು 2,000 ರೂಪಾಯಿ ಉಳ್ಕೊಂತಾರ. 4,000 ಆಕತ್ ತಿಂಗಳಿಗೆ ಒಂದ್ ಮನೆಗೆ. ಅದನ್ನ 2,000 ರೂಪಾಯಿ ಕೊಟ್ಟು ಇನ್ನು 2,000 ರೂಪಾಯಿ ಅವ್ರು ಇಟ್ಕೊಂತಾರೆ. ನೀವೀಗ ಕರ್ನಾಟಕ ಕಾಂಗ್ರೆಸ್ನ 5 ಯೋಜನೆಗಳಿದಾವಲ್ಲ, ಅದ್ರಲ್ಲಿ ಯಾವ್ದು ಒಂದೂ ಬಳಸ್ತಾ ಇಲ್ವಾ? ಯಾವ್ದು ಬಳಸ್ತಿಲ್ರಿ. ಈಗ ಹೆಣ್ಮಕ್ಳಿಗೆ ಕೊಡೋದು ಶಾಲೆ ಮಕ್ಳಿಗೆ ಕೊಡ್ಬೋದಿತ್ತಲ್ರಿ. ಫ್ರೀ ಬಸ್ ಶಾಲೆ ಮಕ್ಳು ಹತ್ತಕ್ಕ ಜಾಗ ಇರಲ್ಲ, ಹಂಗ್ ನಿಂತ್ಕೊಂತಾರ ಬಸ್ ಸ್ಟ್ಯಾಂಡ್ ಗಳಾಗ. ಗೊತ್ತಾಯ್ತು. ಅದನ್ನೇ ಶಾಲೆ ಮಕ್ಳಿಗೆ. ಓಕೆ, ಥ್ಯಾಂಕ್ಸ್ ಮೇಡಮ್. ಗೊತ್ತಾಯ್ತು. ರೈಟ್ ಸರ್, ವೆರಿ ನೈಸ್. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡೋದಕ್ಕಾಗಿ. ಶಮೀರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಮೀರ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಮ್ದು ಕೂಡ್ಲಿಗೆ ತಾಲೂಕು ಕಾನವಸಹಳ್ಳಿ. ಓಕೆ, ಇವತ್ತು ನಾವು ಸಂಡೂರ್ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ನಾವು ಸಂಡೂರ್ ಕಡೆಗೆ ನಮ್ದೆಲ್ಲ ಇದೆ, ಆ ಕಡೆ ಇದೀರಿ ಹೇಳ್ರಿ ನಾವು. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ಲೈನ್ ಕಟ್ ಆಗ್ಬಿಡುತ್ತೆ ಶಮೀರ್ ಅವರೇ. ಫೋನಲ್ಲಿ ಮಾತಾಡೋಣ. ರೈಟ್, ಹೇಳಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಆ ಭಾಗದಲ್ಲಿ? ಮೇಡಮ್ ಆ ಕಡೆ ಬರೋ ಕಾಂಗ್ರೆಸ್ ಬರೋದು ಮೇಡಮ್ ಅವರೇ. ಹೇಗೆ ಅಂತ ಹೇಳ್ಬೇಕು ನನಗೆ. ಹೇಗಂತ ಹೇಳೋದು ಮೇಡಮ್ ಅವರೇ, ಪ್ರತಿಯೊಂದು ಫ್ರೀ ಕೊಟ್ಟಿದ್ದಾರೆ. ಟಿವಿ ನೋಡ್ತಾ ಇಲ್ಲ ಸರ್. ಓಕೆ, ರೈಟ್. ಆಮೇಲೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಆಮೇಲೆ ಮನೆಗೆ ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ತಾಯಿಯವ್ರಿಗೆ 2,000 ರೊಕ್ಕ ಹಾಕಿದ್ದಾರೆ. ಮತ್ತೆ ನಮ್ಮ ತಾಯಿಯವರು ಎಲ್ಲೇನ ಅಡ್ಡಾಡ್ಲಿ ಫ್ರೀ ಇದೆ. ಎಲ್ಲದು ಒಂಥರ ಚೆನ್ನಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಗೊತ್ತಾ ಶಮೀರ್ ಅವ್ರಿಗೆ? ನಾವು ನೋಡ್ತಾ ಇರ್ತೀವಿ ನ್ಯೂಸ್ ಮೇಡಮ್ ಅವರೇ. ಅದು ಪರಿಣಾಮ ಬೀರಲ್ವಾ ಕಾಂಗ್ರೆಸ್ ಮೇಲೆ? ಅಲ್ಲ ಮೇಡಮ್ ಅವರೇ, ಅದೇ ಮೀರ್ತದೆ. ಇದು ಸಾಬೀತಾಗಿಲ್ರಿ ಮೇಡಮ್ ಅವರೇ. ಹಂಗೆ ಯೋಚನೆ ಮಾಡ್ತಾರೆ ಜನ. ಅದು ಸಾಬೀತಾಗಿಲ್ಲ. ಈಗ MLA ಹೊರಗಡೆ ಬಂದಿದಾರಲ್ಲ. ರೈಟ್ ಸರ್, ವೆರಿ ನೈಸ್. ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಶಮೀರ್ ಅವ್ರು ಕರೆ ಮಾಡಿದ್ರು. ಬಹುತೇಕರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಿದ್ದಾರೆ. ಕೆಲವರು ಕಾಂಗ್ರೆಸ್ ಅಂದ್ರೆ, ಕೆಲವರು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಹುಲ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ಕಲ್ಕಮ್ಮ ಮೇಡಮ್. ಸ್ವಲ್ಪ ಜೋರಾಗಿ. ಕಲ್ಕಮ್ಮ. ಓಕೆ, ರೈಟ್. ಸಂಡೂರಲ್ಲಿ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ಮೇಡಮ್ ಬಂಗಾರ ಹನುಮಂತು ಮೇಡಮ್. ಹೇಗೆ ಮೇಡಮ್? ಹೇಗೆ ಅನ್ನೋದೇನಿಲ್ಲ, ಯುವಕರಿದ್ದಾರೆ. ಆಮೇಲೆ ಹೊಸ ಕ್ಷೇತ್ರ, ಹೊಸ ಕುಟುಂಬ ರಾಜಕಾರಣ ಮಾಡೋದ್ ಬಿಟ್ಟು ಒಬ್ಬ ಹೊಸ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಕುಟುಂಬ ರಾಜಕಾರಣ ಮಾಡ್ತಾ ಇಲ್ಲ ಅಲ್ಲಿ, ಅಕ್ಸೆಪ್ಟ್ ಸಂಡೂರಲ್ಲಿ. ಮೇಡಮ್, ಹಂಗಾಗಿ ಅವರೇ ಗೆಲ್ತಾರೆ. ಆಮೇಲೆ ಇನ್ನು ಕಾಂಗ್ರೆಸ್ ಇಂದ ಬಂದ್ರೆ ಇದು ಹಿಸ್ಟ್ರಿ ನೋಡಿದ್ರೆ 60 ವರ್ಷದಿಂದ ಬರೇ ಇವ್ರದ್ದು ಇದೇ ಆಗಿದೆ ಮೇಡಮ್ ಅಲ್ವಾ? ನೀವು ನೋಡಿದ್ದೇನಿಲ್ಲ. ಮೊನ್ನೆ ವಾಲ್ಮೀಕಿ ಹಗರಣ ಆಯ್ತು. ಇನ್ನು ಬಳ್ಳಾರಿಯಲ್ಲಿ ಅದು ಭಾರಿ
ಒಂಥರ ಡ್ಯಾಮೇಜ್ ಮೇಡಮ್ ಅದು. ಹ್ಮ್ ಹಂಗಾಗಿ ಬಂಗಾರ ಹನುಮಂತವ್ರೆ ಗೆಲ್ತಾರೆ. ಕಾಂಗ್ರೆಸ್ ಭದ್ರಕೋಟೆ ಅದು ರಾಹುಲ್ ಅವರೇ. ಇಲ್ಲ ಮೇಡಮ್, ಏನ್ ಭದ್ರಕೋಟೆ ಇದ್ರು, ಯಾಕಂದ್ರೆ ಜನಾರ್ದನ್ ರೆಡ್ಡಿ ಇದಾರೆ ಈ ಸಲ. ಹಂಗಾಗಿ ಜನಾರ್ದನ್ ರೆಡ್ಡಿ ಬಂದು ಅಲ್ಲೇ ಮನೆ ಮಾಡಿ ಅವರು ಎಲೆಕ್ಷನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ ಪ್ರಚಾರ ಮಾಡ್ಕೊಂಡು ಇನ್ನ ಇದಾರೆ ಮೇಡಮ್. ಅವರೇ ಗೆಲ್ಲೋದು, ಅವ್ರ ಖಂಡಿತ ಗೆಲ್ಲೋದು. ತಮ್ಮ ಶಿಷ್ಯರನ್ನ ಗೆಲ್ಸ್ಬೇಕು ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಹಂಗಾದ್ರೆ ಜನಾರ್ದನ್ ರೆಡ್ಡಿ ಅವರು. ಇಲ್ಲ ಮೇಡಮ್, ಪಕ್ಕದ 100% ಗ್ಯಾರಂಟಿ. ನೆಕ್ಸ್ಟ್ ಬಳ್ಳಾರಿಲ್ಲೂ ಅವರೇ ನಿಂತ್ಕೊಂತಾರೆ. ಈಗ ಏನ್ ಗಂಗಾವತಿ ಕ್ಷೇತ್ರದಲ್ಲಿ ಇದಾರಲ್ವಾ, ಹೌದು, ನೆಕ್ಸ್ಟ್ ದಿನಗಳಲ್ಲಿ ಅವ್ರು ಬಳ್ಳಾರಿಗೆ ಬಂದು ಬಳ್ಳಾರಿಲ್ಲೇ ಗೆಲ್ತಾರೆ ಮೇಡಮ್. ಓಕೆ, ವೆರಿ ನೈಸ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ರಾಹುಲ್ ಅವರೇ. ಇಷ್ಟು ನಾನು ಹೇಳ್ಬಲ್ಲೆ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ವೆರಿ ನೈಸ್. ಮಹಾದೇವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವ್ರಿಗೆ. ಓಕೆ ಮಹಾದೇವಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಇಲ್ಲ, ಕರೆ ಕಟ್ಟಾಗಿದೆ. ಸೊ ನೀವು ಕೂಡ ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಇವತ್ತು ನಾವು ತೆಗೆದುಕೊಂಡಿರುವಂಥ ಕ್ಷೇತ್ರ ಸಂಡೂರಾಗಿದೆ. ಸಂಡೂರಿನಲ್ಲಿ ಬಿಜೆಪಿಯಿಂದ ಬಂಗಾರು ಹನುಮಂತು ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಮ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೋ ತನಕ ನೀವು ಅಬ್ಸರ್ವ್ ಮಾಡಿದ್ರಿ, ಒಂದು ರೀತಿಯ ಅಭಿಪ್ರಾಯಗಳು ಹೊರಗಡೆ ಬರ್ತಾ ಇತ್ತು. ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಒಂದಷ್ಟು ವಿಶ್ವಾಸವನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದಷ್ಟು ಮಂದಿ ಬಂಗಾರು ಹನುಮಂತು ಅಂತ ಹೇಳ್ತಿದ್ರು. ಬಂಗಾರು ಹನುಮಂತು ಯಾಕೆ ಗೆಲ್ತಾರೆ ಅನ್ನೋದಕ್ಕೆ ಕೊಟ್ಟ ಕಾರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಯುವ ನಾಯಕ, ಜನರಿಗೆ ಚಿರಪರಿಚಿತ ವ್ಯಕ್ತಿ. ಇವಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ಪ್ರಸ್ತಾಪ ಇಲ್ಲ. ಜಿಲ್ಲಾವಾರು ಆ ಹಳ್ಳಿಗೂ ಅದನ್ನು ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಬಂಗಾರು ಹನುಮಂತು ಕೆಲಸ ಮಾಡಿದ್ದಾರೆ, ಗೆಲ್ತಾರೆ ಅನ್ನುವಂಥ ವಿಶ್ವಾಸ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಗಂಗರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ನಾವು ತುಮಕೂರು ತಾಲೂಕು ಮೇಡಮ್ ಅವರೇ. ಓಕೆ, ರೈಟ್. ಇವತ್ತು ಸಂಡೂರ್ ಬಗ್ಗೆ ಮಾತಾಡ್ತಿದ್ವಿ, ಹೇಳ್ಬೋದಾ? ಹೇಳು ಮೇಡಮ್ ಅವರೇ. ಯಾರು ಗೆಲ್ತಾರೆ ಸರ್ ಅಲ್ಲಿ? ಕಾಂಗ್ರೆಸ್ ಬರ್ಬೋದು ಮೇಡಮ್ ಅವರೇ. ಹೇಗೆ ಸರ್? ಕಾಂಗ್ರೆಸ್ ಬರುತ್ತೆ, ನಮಗೆ ಎಲ್ಲ ಅದು ಭಾರಿ ಒಳ್ಳೇದು ಮಾಡುತ್ತೆ ಎಲ್ಲ ಕಡೆನೂ. ಹಾಗೆ ಯಾವ್ಯಾವ ಯೋಜನೆಗಳಿಂದ ಒಳ್ಳೇದಾಗಿದೆ ಅಂತ ಹೇಳ್ಬೋದಾ ಸರ್? ಆಗಿದೆ ಮೇಡಮ್ ಅವರೇ. ಈಗ ಇದು ಮಾಡಿದೆ, ಆಮೇಲೆ ಕರೆಂಟ್ ಇದ್ದಾರೆ, ಇದು ಮಾಡಿದ್ದಾರೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲ ಇದು ಮಾಡಿದ್ದಾರೆ. ಅವರು ಗ್ಯಾರಂಟಿ ಮಾಡಿರೋದು ಯಾವ ಏನು ಫೇಲ್ ಆಗಿಲ್ಲ, ಹಾಗಾಗಿ ರೆಗ್ಯುಲರ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇವರು ಕಾಂಗ್ರೆಸ್ ಬರುತ್ತೆ ಮೇಡಮ್ ಅವರೇ. ಓಕೆ, ಗೊತ್ತಾಯ್ತು. ಮೇಡಮ್ ಅವರೇ, ಈಗ ಬಿಜೆಪಿ ಅವ್ರಿಗೊಂದು ವಿಶ್ವಾಸ ಏನು ಅಂತ ಹೇಳಿದ್ರೆ, ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಯಲ್ಲ, ಮೇಡಮ್ ಅವರೇ, ಆ ಹಗರಣದಿಂದನೇ ಸಂಡೂರನ್ನ ಕಳ್ಕೊಂಡ್ಬಿಡ್ತಾರೆ, ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅವರು. ಇಲ್ಲ ಮೇಡಮ್ ಅವರೇ, ಆಗಲ್ಲ. 100ಕ್ಕೆ 90% ಕಾಂಗ್ರೆಸ್ ಅಂತ ಮೇಡಮ್ ಅವರೇ ನಮ್ಮ ಬಗ್ಗೆ. ಕೆಲವರು ಬಂಗಾರು ಹನುಮಂತವರೇ ಗೆಲ್ತಾರೆ ಅಂತ ಹೇಳಿದ್ರು, ಇನ್ನು ಕೆಲವರು ಅನ್ನಪೂರ್ಣ ತುಕಾರಾಮ್ ಅವ್ರು ಗೆದ್ರು ಕೂಡ ಡಿಫ್ರೆನ್ಸ್ ಒಂದು 3-4 ಸಾವಿರ ಅನ್ನೋ ತರ ಹೇಳ್ತಿದ್ದಾರೆ. ಒಂದು ಟೈಟ್ ಫೈಟ್ ಅಂತ ಇರುತ್ತಲ್ವಾ? ಮೇಡಮ್ ಅವರೇ, ಫೈಟ್ ಅಂತೂ ಗ್ಯಾರಂಟಿ ಮೇಡಮ್ ಅವರೇ. ರೈಟ್, ವೆರಿ ನೈಸ್. ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ಮಹಾದೇವಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ರಿಮ್ಮ? ನಾವು ಸಂಡೂರು ತಾಲೂಕು ಸೋಮೂರು ಅಂತ ಮೇಡಮ್. ಓಕೆ, ಹೇಳಿಮ್ಮ, ಯಾರು ಗೆಲ್ತಾರೆ ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಬಿಜೆಪಿ ಬರ್ತತ್ ಮೇಡಮ್, ಬಂಗಾರ ಹನುಮಂತ. ಹೌದಾ? ಹೇಗೆ ಅವ್ರು 20 ವರ್ಷ ಏನೋ ಬಸ್ ಸ್ಟ್ಯಾಂಡ್ ಬದಲಿ ಮಾಡಿಲ್ಲ ಅಂದ್ರೆ ಮತ್ತೊಂದಷ್ಟು ಏನೋ ಅವ್ರು ಮಾಡೋದಂತ. ಹಂಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ, ಗೃಹ ಜ್ಯೋತಿ ಕೊಡ್ತಿದ್ದಾರೆ. ನಮ್ ಗೃಹಲಕ್ಷ್ಮಿ 2,000 ತಗೊಂಡ್ರೆ ನಮ್ದು ರೇಷನ್ 4,000 ತಗೋತಾರಲ್ಲ ಮೇಡಮ್ ಅವರು. ಹೌದಾ? ಎಲ್ಲ ಮಿಕ್ಸ್ ಮಾಡಿ ಎಲ್ಲ 4,000 ನಮ್ದು ಹೋಗ್ತಲ್ಲ ಇಲ್ಲಿ. ಅಲ್ಲ, ಹಿಂಗೆಲ್ಲರೂ ಯೋಚನೆ ಮಾಡ್ತಾರಾ? ಪ್ರತಿಯೊಬ್ರು ಯೋಚನೆ ಮಾಡ್ತಾರಾ? ಯೋಚನೆ ಮಾಡ್ತಾರೆ. ಈಗ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ರೇಷನ್ ಬರೋದ್ 4,000 ಆದ್ರೆ ಮತ್ತೆ ಯೋಚನೆ ಮಾಡ್ತಾರ. ಅವ್ರು 2,000 ಕೊಡೋದಿರ್ಲಿ, ನಮ್ 4,000 ಹೋಗ್ತಪ್ಪ ಅಂತಾರ. ಈಗ ಬಂಗಾರು ಹನುಮಂತೂರು ಆ ಭಾಗದ ಜನಕ್ಕೆ ಸಿಗ್ತಾರೆ. ಈಗ ನೋಡಿ, ಶಾಸಕರಾಗಿ ಆಯ್ಕೆ ಆದಾಗ, ಈಗ ಕಾರ್ಯಕರ್ತ ಆಗಿದ್ದಾಗ ಸಿಗೋದು ಬೇರೆ, ಶಾಸಕನಾಗಿ ಜನರ ಜೊತೆ ನಿಂತ್ಕೋಬೇಕು, ಜನರ ಕಷ್ಟ ಆಲಿಸ್ಬೇಕು. ನಿಂತ್ಕೋತಾರ ಅವರು. ಹೌದಾ? ನಿಂತ್ಕೋತಾರ. ಮತ್ತೆ ಆ ವಿಶ್ವಾಸ ಇದೆ. ವಿಶ್ವಾಸ ಇರೋದಕ್ಕೆ ಚೇಂಜ್ ಮಾಡ್ಬೇಕಂತ ಎಲ್ಲ ಡಿಸೈಡ್ ಆಗಿರಲಿಲ್ಲ. ಬಂಗಾರು ಹನುಮಂತವ್ರಿಗೆ ಬಲ ಏನು ಅಂತೀರಿ ಈ ಸತಿ ಗೆಲ್ಲೋದಕ್ಕೆ? ಈಗ ಜನಾರ್ದನ್ ರೆಡ್ಡಿ ಅವರೆಲ್ಲ ಬಂದಿದ್ದಾರೆ, ಅದೆಲ್ಲ ಪ್ಲಸ್ ಆಗುತ್ತಾ? ಜನ ಎಲ್ಲ ಪ್ಲೇಸ್ ಆಗ್ತದೆ ಮೇಡಮ್. ಜನನ ಚೇಂಜ್ ಮಾಡ್ಬೇಕು. ಈಗ 20 ವರ್ಷ ಅವ್ರನ್ನ ಮಾಡಿ ಏನಾಯ್ತು ಅಂತ ಹಂಗೆ. ಓಹೋ. ಇನ್ನೊಬ್ರಿಗೆ ಅವಕಾಶ ಕೊಡ್ಬೇಕಲ್ಲ ಅಂತಾರ. ಗೊತ್ತಾಯ್ತು. ಒಂದ್ಸಲ ಅವ್ರನ್ನ ಕೊಟ್ಟು ನೋಡೋಣ ಅವಕಾಶ ಅಂತಾರ. ಈ ತರದ ಮನಸ್ಸು ಆ ಭಾಗದಲ್ಲಿ ಇದೆ ಅಂತ. ನೈಸ್ ಮೇಡಮ್, ರೈಟ್. ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಮಹಾದೇವಿ ಅವ್ರು ಕರೆ ಮಾಡಿದ್ರು. ಇಷ್ಟು ವರ್ಷ ಆಳಿದ್ದಾರೆ, ಒಂದು ಬದಲಾವಣೆ ನೋಡೋಣ, ಬಂಗಾರು ಹನುಮಂತವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅನ್ನುವಂಥ ಅಭಿಪ್ರಾಯ ಕೂಡ ಹೊರಗೆ ಬರ್ತಾ ಇದೆ.
ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರಿಗೆ ನಡೀತಾ ಇರುವಂಥ ಬೈ ಎಲೆಕ್ಷನ್ ಅಥವಾ ಉಪಚುನಾವಣೆ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಬಂಗಾರು ಹನುಮಂತ ಅವ್ರು ಗೆಲ್ಲಬಹುದಾ ಅಥವಾ ಅನ್ನಪೂರ್ಣ ತುಕಾರಾಮ್ ಅವ್ರು ಗೆಲ್ಲಬಹುದಾ ಅಂತ. ನೋಡಿ, ಆ ರಿಸಲ್ಟ್ಸ್ ಫಲಿತಾಂಶ ನಿಮ್ಮ ಮುಂದಿದೆ. 37,000 ಮಂದಿ ವೋಟ್ ಮಾಡಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಇದು. ಸಂಡೂರು ಉಪಚುನಾವಣೆಯಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು? 37,000 ಮತಗಳಲ್ಲಿ 45% ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ತಾರೆ ಅಂತ ಬಂದಿದೆ. ನೋಡಿ, ಅಂದಾಜು 56% ಬಂಗಾರು ಹನುಮಂತವ್ರು ಗೆಲ್ತಾರೆ ಅಂತ ನಮಗೆ ಬಂದಿರುವಂಥ ಫಲಿತಾಂಶ. ಸಾಮಾಜಿಕ ಜಾಲತಾಣದಲ್ಲಿ ನೀವೇ ಕೊಟ್ಟಿರುವಂಥ ವೋಟಿಂಗ್ಸ್ ಇದು. ಸೊ ಹಾಗಾಗಿ ಪರ್ಸೆಂಟೇಜ್ ವೈಸ್ ನಾವು ನೋಡ್ತಾ ಹೋಗೋದಾದರೆ 45% ಅನ್ನಪೂರ್ಣ ಅವರಿದ್ದರೆ 55% ಬಂಗಾರು ಹನುಮಂತವರು ಗೆಲ್ತಾರೆ ಎನ್ನುವಂಥ ವಿಶ್ವಾಸದ ಮಾತುಗಳನ್ನು ಆ ಭಾಗದ ಮತದಾರರು ಅಥವಾ ಬೇರೆ ಬೇರೆ ಭಾಗದ ಮತದಾರರು ಹೇಳಿದ್ದಾರೆ. ಅವರವ್ರ ಅಭಿಪ್ರಾಯ ಅದು. ಒಟ್ಟು ನಾವು ಕೇಳಿದಂಥ ಪ್ರಶ್ನೆಗೆ 37,000 ಜನ ರಿಪ್ಲೈ ಮಾಡಿದ್ದಾರೆ. ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ಕ್ಷೇತ್ರ ಸಂಡೂರಾಗಿದೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಹಂಚಿಕೊಳ್ಳಿ. ಸೊ ಸಂಡೂರು ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನು ಖಂಡಿತ ನೀವು ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ನಾವು ಸಂಡೂರು ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಬಿಜೆಪಿಯಿಂದ ಬಂಗಾರು ಹನುಮಂತು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಮ್ ಅವರು ಕಣದಲ್ಲಿದ್ದಾರೆ. ಒಂದಷ್ಟು ಕುತೂಹಲವನ್ನು ಈ ಕ್ಷೇತ್ರ ಕೂಡ ಹೆಚ್ಚು ಮಾಡಿರೋದಕ್ಕೆ ಕಾರಣ ಒಂದು ಗ್ಯಾರಂಟಿ ಯೋಜನೆಗಳು ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಗರಣ. ಅದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಆಗುತ್ತೆ, ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಆ ಭಾಗದ ಮತದಾರರೇ ನಿರ್ಧಾರ ಮಾಡಬೇಕಾಗತ್ತೆ. ರೈಟ್, ಆನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ. ಆಲಂ ಪಾಷಾ ಅವರೇ ನಮಸ್ಕಾರ. ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಆಲಂ ಪಾಷಾ ಅವರೇ? ರಾಯಚೂರು ಡಿಸ್ಟ್ರಿಕ್ಟ್ ದೇದೂರು ತಾಲೂಕು ಮಾಮಿ. ರೈಟ್ ಸರ್, ಈಗ ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೇಳ್ಬೋದಾ? ಅಲ್ಲಮ್ಮ, ಈಗ ಎಲೆಕ್ಷನ್ ಈಗ ಅವಶ್ಯಕತೆ ಇದೆ ನಮ್ಮ ಓಟ್ ಯಾವ ಕಾರಣಕ್ಕೆ ಹಾಕ್ಬೇಕಮ್ಮ ಅಮ್ಮ? ಈ ಎಲೆಕ್ಷನ್ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ನಾವು? ನಮ್ಮ ಅಕ್ಕ ಯಾಕೆ ಇವ್ರ ಬಗ್ಗೆ? ಇವ್ರು ಎಲ್ಲ ಕಳ್ರಮ್ಮ. ಬಿಜೆಪಿ ಅವ್ರು ಕಳ್ರೆ, ಕಾಂಗ್ರೆಸ್ ಎಲ್ಲ, JDS ಎಲ್ಲ ಕಳ್ರೆ, ಜನಪ್ರತಿನಿಧಿಗಳು ಎಲ್ಲರೂ. ಒಳ್ಳೆ ಮಾತು ಹೇಳಿದ್ರಿ ಸರ್. ನ್ಯಾಯಾಲಯನೇ ಇವರು ತಮ್ಮ ಇದಕ್ ಮಾಡ್ಯಾರ. ಒಬ್ಬ ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿ 2 ಸಲ ಆದ ಮನುಷ್ಯ ಕಾನೂನಿಗೆ ಭಯನೇ ಇಲ್ಲದ ಮಾತಾಡ್ತಾರೆ ಇವರು. ಇವರಿಗೆ ಕಾನೂನಿಗೆ ಬೆಲೆನೇ ಕೊಡೋದಿಲ್ಲ. ಇಂಥವ್ರಿಗೆ ಯಾವ ಆಧಾರ ಮೇಲೆ ಓಟ್ ಕೊಡ್ಬೇಕು ನಾವು? ಗೊತ್ತಾಯ್ತು. ಓಟ್ ಕೊಡ್ಬಾರ್ದಮ್ಮ ಅಮ್ಮ. ಇವ್ರು ನೋಡಿ ತಮ್ಮ ಮನೆ ಕುಟುಂಬ ಆಸಾಮದಲ್ಲಿ ಎಷ್ಟು ಹೆಣ್ಮಕ್ಳು ನೀವೇ ತೋರ್ಸಕತ್ತೀರಿ, ಎಷ್ಟು ಹೆಣ್ಮಕ್ಳು ಇದು ಮಾಡ್ಯಾರ ಅಂತೇಳಿ ಇವ್ರು. ಅದ್ರ ಬಗ್ಗೆ ಒಂದಿನ ಮಾತಾಡಲಿಲ್ಲ ದೇವೇಗೌಡ. ಗೊತ್ತಾಯ್ತು. ಈಗ ಮೊಮ್ಮನ ಮಗ ಕಣ್ಣು ತೆಗಿತಾನ, ಎಷ್ಟು ಸಿಟ್ಟಿನಿಂದ ಮಾತಾಡ್ತಾರ. ಕಿತ್ತೊಯ್ತೀನಂತಾನ, ಅಹಂಕಾರ. ಅದೇ ಒಬ್ಬ ಜನಪ್ರತಿನಿಧಿಯಾಗಿ 136 ಶಾಸಕರಿಂದ ಆದಿ ಬಂದಂತ ನೀನ್ಯಾರಯ್ಯ? ದೇವೇಗೌಡರು ತನ್ನ ಮೊಮ್ಮಗನಿಗೆ ಬಗ್ಗೆ ಅಷ್ಟು ಮಾತಾಡ್ತಾರ ಅಂದ್ಮೇಲೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ಮಮ್ಮ? ಗೊತ್ತಾಯ್ತು. ಅಲ್ಲೇ ಹೆಣ್ಮಕ್ಳು ಅಲ್ಲಿ ಇದು ಅದ್ರಲ್ಲ, ಅವ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಅಲ್ಲಿ ಎಷ್ಟು ಕಷ್ಟಪಟ್ರು, ಹೆಂಗ್ ಮಾಡಿದ್ರು, ರೇವಣ್ಣ ಭವಾನಿ ಏನೇನ್ ಮಾಡಿದ್ರು, ನಾಟಕ ಮಾಡಿದ್ರು. ಅದ್ರ ಬಗ್ಗೆ ಒಂದಿನ ಮಾತಾಡಲಿಲ್ಲ ಪುಣ್ಯಾತ್ಮ. ನೋಡಿ, ನಿಮ್ ಮುಖಾಂತರ ನಾನು ಜನರಿಗೆ ಇದ್ ಮಾಡ್ತೇನೆ, ಕೈ ಮುಗಿದು ಕೇಳ್ಕೊಂತೀನಿ, ಓಟೇ ಮಾಡ್ಬೇಡಮ್ಮ ಏಮ್ಮ. ಓಟೇ ಅವಶ್ಯಕತೆ ಇಲ್ಲ ಇವರಿಗೆ. ಕಾನೂನು ಇದೆ, ನ್ಯಾಯಾಲಯಗಳಿವೆ, ಇದ್ರೂ ಇವ್ರಿಗೆ ಯಾಕ? ಇವ್ರಿಗೆ ಅವಶ್ಯಕತೆ ಏನಾದ ಇವ್ರಿಗೆ? ಓಟ್ ಮಾಡ್ಬೇಕು, ಮತ್ತೆ ನಾವೇ ಕಳ್ರ ಆಗ್ಬೇಕು. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಿಮ್ಮ ಆಕ್ರೋಶ ಗೊತ್ತಾಯ್ತು, ಗೊತ್ತಾಯ್ತು ನನಗೆ. ಎಲ್ಲಾರು ಕಳ್ರು ಅಮ್ಮಿ. ನಮಸ್ತೆ ಅಮ್ಮ, ಮಾತಾಡಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಏನಿಲ್ಲ, ಸಂಡೂರು ಎಲೆಕ್ಷನ್ ಬಗ್ಗೆ ಮಾತಾಡೋದು. ಪ್ಲೀಸ್ ಹೇಳಿ ಸರ್. ಏನಿಲ್ಲ ಮೇಡಮ್, ನಾನು ಇವ್ರು ವೈಯಕ್ತಿಕವಾಗಿ ಎಲೆಕ್ಷನ್ ಮಾಡ್ತಾರಲ್ಲ, ಹೌದು, ಯಾರನ್ನ ಅವ್ರ ಮನೆಯವ್ರನ್ನ ಅಕಸ್ಮಾತ್ ಬೇರೆಯವ್ರ ಲೋಕಸಭಾ ಮಾಡ್ಬೋದಾಗಿತ್ತಲ್ಲ ಮೇಡಮ್ ನವ್ರೆ, ಅಲ್ವಾ? ಹಾ, ಯಾಕಂದ್ರೆ ಇದು ಸುಮ್ನೆ ನಮ್ಮ ಮೇಲೆ ದುಡ್ಡು ಹಾಕೋದು, ಇದು ಮಾಡೋದು. ಆಮೇಲೆ ಈ ಬಿಜೆಪಿ ಇದೆಲ್ಲ, ಇವರು ಏನು ಮಾಡಿಲ್ಲ, ಸುಮ್ನೆ ಬರ್ತೀವಿ ಹೋಗ್ತೀವಿ ಓದ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಯಾರಿಗಾನ ಹೋಗ್ಲಿ, ಒಂದು ಲೇಡೀಸ್ಗಾಗ್ಲಿ ಜೆಂಟ್ಸ್ಗಾಗ್ಲಿ ಏನೋ ಮಾಡಿದಾರೆ ಮೇಡಮ್ ನೋಡಿ ಇವರು ಬಿಜೆಪಿಯವರು. ಅವ್ರ ಮನೆಗೋಸ್ಕರ ಮಾಡ್ಕೊಂಡು ಈಗ ಬಂದು ಯಾರೋ ಒಬ್ಬರು ನಿಂತಿದ್ದಾರೆ. ಇವಾಗ ಸರ್ಕಾರ 136 ಸೀಟ್ ಕೊಟ್ಟಿದ್ದಾರೆ. ಹೌದು.
ಅವ್ರ ಫೇವರಬಲ್ ಹೋದ್ರೆ ಅವ್ರಿಗೆ ಏನೋ ನಡೆಯುತ್ತೆ. ಈಗ ಇವ್ರನ್ನ ಗೆಲ್ಸಾದ್ಮೇಲೆ ಏನ್ ಮಾಡ್ತಾರೆ ಮೇಡಮ್ ಈ ಬಂಗಾರ ಹನುಮಂತರು? ಗೆನ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಮುಂದೆ ಏನ್ ಮಾಡ್ತಾರೆ ಅಂತನಾ? ಮುಂದೆ ಏನ್ ಮಾಡ್ತಾರೆ? ಏನು ಮಾಡಕ್ ಆಗಲ್ಲ ಅವರು. ಅದು ಮೇಡಮ್ ನಮ್ ಪ್ರಾಬ್ಲಮ್. ಸುಮ್ನೆ ಆಮೇಲೆ ಇವಾಗ ಸರ್ಕಾರ ಏನಿದ್ರೆ ಅವ್ರಿಗೆ ಆಗ್ಬೇಕು. ಇವಾಗ ಲೋಕಸಭೆ ಬಿಜೆಪಿ ಅಂತಾರೆ. ಬಿಜೆಪಿ ಕಾಕಿ ಏನು ಪ್ರಯೋಜನ? ಏನೂ ಆಗಿಲ್ಲ ಕರ್ನಾಟಕಕ್ಕೆ. ಅದು ಮೇಡಮ್ ನಮ್ ಪ್ರಾಬ್ಲಮ್. ಅದು ಸರ್ಕಾರ ಈಗ ಇರೋ ಜನ ತಿಳ್ಕೊಂಡು ಓಟ್ ಹಾಕ್ಬೇಕು. ಗೊತ್ತಾಯ್ತು. ಅಂತ ಆಯ್ಕೆಗಳೇ ಇಲ್ವಲ್ಲ ಸರ್ ಇವೆರಡು ರಾಷ್ಟ್ರೀಯ ಪಕ್ಷಗಳು. ಹೂನ್ ಮೇಡಮ್ ನರೇ, ಆ ರಾಷ್ಟ್ರೀಯ ಪಕ್ಷಗಳಿಂದಾನೇ ನಮ್ ಕರ್ನಾಟಕ ಹಾಳಾಗೋಗಿರೋದು. ಈಗ ಯೋಚನೆ ಮಾಡಿ ಓಟ್ ಹಾಕ್ಬೇಕು. ಈ ಬಿಜೆಪಿನೂ ಇಂಪ್ರೂವ್ಮೆಂಟ್ ಇಲ್ಲ, ಈ ಕಡೆ ಜೆಡಿಎಸ್ ಇಂದ ಹಾಳಾಗೋಗ್ಬಿಟ್ಟಿದೆ ಕರ್ನಾಟಕ. ಗೊತ್ತಾಯ್ತು. ಈಗ ಬಿಜೆಪಿ ಇದ್ರೆ ಬಿಜೆಪಿಗೆ ಆಗ್ಲಿ, ಕಾಂಗ್ರೆಸ್ ಈ ಜೆಡಿಎಸ್ ಇಂದ ಹಾಳಾಗೋಗ್ಬಿಟ್ಟಿದೆ. ಹ್ಞೂನ್ರಿ ಮೇಡಮ್, ನೀವು ಸ್ವಲ್ಪ ಇದು ತಿಳ್ಕೊಂಡು ಹೇಳ್ಬೇಕು ಜನಕ್ಕೆ. ಎಲ್ಲರೂ ಅವರೇ ಇದ್ದವ್ರದ್ದು ಉತ್ತಮ ಯಾರು ಅವ್ರನ್ನ ಹುಡುಕ್ಬೇಕಾಗಿದೆ ಮೇಡಮ್. ಉತ್ತಮ ಯಾರ ಅಂದ್ರೆ ಈಗ ಅಕಸ್ಮಾತ್ 4 ಸರಿ ಗೆದ್ದಿದ್ದಾರೆ. ಈಗ ಗೆದ್ದಾದ್ಮೇಲೆ ಇವಾಗ ಹೋಗಿ ಏನು ವಿಧಾನಸಭೆ ಒಳಗೆ ಏನು ಮಾಡಕ್ ಆಗಲ್ಲ. ಇರೋದ್ರಾಗಿ ಹಾಕ್ಬಿಟ್ಟು ಅವ್ರಿಗೆ ಏನಾರು ಹೇಳ್ರಿ ಮಾಡಬಹುದು ಮೇಡಮ್ ನಾ ಕೆಲಸ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನನ್ಗೆ ಅರ್ಥ ಆಯ್ತು. ನೀವು ಪಾಪ ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನ್ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಹೇಳಿದಿರಿ. ಯಾರನ್ನ ಆಯ್ಕೆ ಮಾಡಿದ್ರೆ ನಮ್ಮ ಸಮಸ್ಯೆ ಬದಲಾಗುತ್ತಾ ಅಂತ. ರೈಟ್, ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಈರಣ್ಣವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಈರಣ್ಣವ್ರೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಮೇಡಮ್ ಸಂಡೂರು ಚೋರೂರು ಮೇಡಮ್. ಹೇಳಿ ಸರ್, ನೀವು ಸಂಡೂರ್ನವರೇ ಆಗಿರೋದ್ರಿಂದಾಗಿ ಯಾರಿಗೆ ಗೆಲುವು ಅಲ್ಲಿ? ಮೇಡಮ್ ಅನ್ನಪೂರ್ಣ ತುಕಾರಾಮ್ ಮೇಡಮ್. ಹೇಗೆ? ಖಚಿತ ಮೇಡಮ್, ಪಂಚ ಯೋಜನೆಗಳ ಪ್ರಕಾರ ಮೇಡಮ್. ಕಾಂಗ್ರೆಸ್ ಭದ್ರಕೋಟೆ ಬೇರೆ ಸಂಡೂರು. ಭದ್ರಕೋಟೆ ಮೇಡಮ್, ತುಕಾರಾಮ್ ಅವರು ಮಾಡಿದ ಕೆಲಸಗಳ ಮೇಲೆ ಮೇಡಮ್ ಬಂದೇ ಬರ್ತಾರೆ ಮೇಡಮ್. ಜನ ಅಲ್ಲಿ ಕುಟುಂಬ ರಾಜಕಾರಣ ಅಂತ ಏನು ಯೋಚನೆ ಮಾಡಲ್ವಾ? ಅನ್ನಪೂರ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ. ಮೇಡಮ್ ಕಾಂಗ್ರೆಸ್ ಭದ್ರಕೋಟೆ ಮೇಡಮ್. ಕಾಂಗ್ರೆಸ್ ಅಷ್ಟೇ ಅದು ನಿಜವಲ್ಲ ಮೇಡಮ್. ಸಂಡೂರು ಈಗ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆಯಲ್ಲ, ಎಷ್ಟು ಬೆಳವಣಿಗೆ ಕಂಡಿದೆ? ಅಭಿವೃದ್ಧಿ ಚೆನ್ನಾಗಿದ್ಯಾ? ಬೆಳವಣಿಗೆ ಕಂಡಿರೋದು ಜನಗಳೇ ಹೇಳ್ತಾರೆ ಮೇಡಮ್. ಜನನೇ ಹೇಳ್ತಾರೆ. ಇಷ್ಟು ಸತಿ ಗೆದ್ದಿದೆ ಅಂದ್ರೆ ಅಷ್ಟು ಬೆಳವಣಿಗೆ ಆಗಿದೆ ಅಂತ. ಹಾಗೆ ಆಗಿದೆ ಮೇಡಮ್. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಿಜೆಪಿಯಿಂದ ಬಂಗಾರು ಹನುಮಂತು ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಮ್ ಅವರು ಕಣದಲ್ಲಿರುವಂಥದ್ದು. ನಾನು ಕಳೆದ 3/4 ಗಂಟೆಯಿಂದ ಜನರಲ್ಲಿ ಯಾರು ಗೆಲ್ಲಬಹುದು ಅಂತ ಪ್ರಶ್ನೆ ಕೇಳಿದ್ರೆ ತುಕಾರಾಮ್ ಅವರು ಅಂತ ಇದು ಹೇಳ್ತಿದ್ದಾರೆ ನೋಡಿ. ಅನ್ನಪೂರ್ಣ ತುಕಾರಾಮ್ ಅನ್ನುವಂಥ ಹೆಸರು ಕೂಡ ಬರ್ತಿಲ್ಲ ಬಹುತೇಕ ಜನರಿಗೆ. ತುಕಾರಾಮ್ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಈ ಥರದ್ದು ಯಾವುದು ಕೂಡ ಸ್ಪಷ್ಟವಾಗಿ ಹೇಳಲ್ಲ. ತುಕಾರಾಮ್ ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ. ಅದು ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಪ್ಲಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ವೀರೇಂದ್ರ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವೀರೇಂದ್ರ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ದರವಾಜಿಯಿಂದ ಮೇಡಮ್. ಓಕೆ, ರೈಟ್. ಸಂಡೂರು ಬಗ್ಗೆ ಮಾತಾಡ್ತಾ ಇದ್ವಿ. ಸಂಡೂರು ಯಾರು ಗೆಲ್ಲಬಹುದು ಅಂತ ಹೇಳ್ಬೋದಾ? ಕಾಂಗ್ರೆಸ್ ಮೇಡಮ್. ಹೇಗೆ ಸರ್, ಹೇಗೆ ಗೆಲ್ಲತ್ತೆ ಅಂತ ಅನ್ಸುತ್ತೆ ಹೇಳಿ? ಓಕೆ, ಅವ್ರು ಕಾಂಗ್ರೆಸ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ರು. ರಘು ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರೇ. ಮೇಡಮ್. ಸರ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಇದು ಬಳ್ಳಾರಿ ಮೇಡಮ್. ಓಕೆ, ರೈಟ್. ಯಾರು ಗೆಲ್ಬಹುದು ಸಂಡೂರಲ್ಲಿ? ತುಕಾರಾಮ್ ಅನ್ಪೂರ್ಣ. ತುಕಾರಾಮ್. ಓಕೆ, ಬಂಗಾರು ಹನುಮಂತವರು ಜನರಿಗೆ ಸಿಗ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಕಾಂಗ್ರೆಸ್ ಅನ್ನ ಮುಳುಗಿಸುತ್ತೆ ಅಂತ ಹೇಳ್ತಿದ್ದಾರೆ, ಹೌದಾ? ಎಲ್ಲ ಸುಳ್ಳು ಮೇಡಮ್ ಅದೆಲ್ಲ. ಹೌದಾ? ಹೌದು ಮೇಡಮ್. ಮೇಡಮ್ ಈಗ ಈ ರೈತರ ಇದು ಜೆಡಿಎಸ್ ಎಲ್ಲ ಇದು ಮೇಡಮ್, ಅದೆಲ್ಲ ಸುಳ್ಳು ಫೇಕ್ ಅದು. ಹೌದಾ? ಹೌದು ಮೇಡಮ್. ಇದು ಕಾಂಗ್ರೆಸ್ ಮೇನ್ ಬರ್ಬೇಕು. ಯಾಕಂದ್ರೆ ನಾವು ಬಡವರೆಲ್ಲ ಬದುಕಬೇಕಾದ್ರೆ ನಾವು ಎಸ್ಟಿ ಮಂದಿ ನಾವು ಬದುಕ್ಬೇಕಂದ್ರೆ ಕಾಂಗ್ರೆಸ್ ಈಗ ಹೆಂಗ್ ಮಾಡಿದ್ರು 98 ಮಂದಿ ಇದನ್ನ ಪತ್ರ ಮೇಡಮರ ಸಿದ್ದರಾಮಯ್ಯ ತುಕಾರಾಮ್ ಬರ್ಲೇಬೇಕು ಹಂಗಂತೀರಿ? ಹೌದ್ರಿ ಮೇಡಮರ. ಮೇಡಮರ ನಾವು ಬಡವರಿಗೆ ಬದುಕಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು. ಗೊತ್ತಾಯ್ತು ನನ್ಗೆ ಅರ್ಥ ಆಯ್ತು. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅನ್ನೋದಿಲ್ಲಿ ಕಾಂಗ್ರೆಸ್ಗಷ್ಟು ರಿಸಲ್ಟ್ಸ್ ಕೊಡಲ್ಲ ಅಂತ ಹೇಳ್ತಾರಲ್ಲ ಎಲ್ಲ. ಇಲ್ಲ ಮೇಡಮರ, ಅಲ್ಲಿ ಬಂದೇ ಬರುತ್ತೆ. 99% ಬರ್ತದೆ ಮೇಡಮರ. ನಂದೇ ಡಿಗ್ರಿ ಆಗಿತ್ತ. ನಾನು ಕೂಲಿ ಬಂದಿದ್ದು ಬೆಂಗಳೂರಿಗೆ.
ಮೇಡಮರ ಹೊಲ ನಮ್ದು ಬೀಚ್ ಹಾಕಿ ಸಾಲ ಮಾಡಿಬಿಟ್ಟು ಬಂದಿನ್ರಿ ಮೇಡಮರ. ಗೊತ್ತಾಯ್ತು. ಏನ್ ಹೇಳ್ರಿ ಅಲ್ಲಿ ಬರ್ಬೇಕು, ನಾನು ಅಲ್ಲಿ ಬರ್ತೀನಿ, ಈಗ ಎಲೆಕ್ಷನ್ ಬರ್ತೀನಿ, ನಾಳೆ ಬರ್ತೀನಿ ಮೇಡಮರ. ಅಲ್ಲಿ ಬರೋದೇ ಅನ್ಕೊಂಡಿಮಾರ. ಗೊತ್ತಾಯ್ತು. ರೈಟ್. ಜಿ ಕನ್ನಡದ ಥ್ಯಾಂಕ್ ಯು ಮೇಡಮ್. ಗೊತ್ತಾಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ರೈಟ್. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ ನೋಡಿ. ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ಬಹುತೇಕ ಬಳ್ಳಾರಿಯವರು ಕರೆ ಮಾಡಿದರು, ಬೇರೆ ಭಾಗದ ಜನ ಕರೆ ಮಾಡಿ ಮಾತಾಡ್ತಾ ಇದ್ರು. ಎಲ್ಲರ ಅಭಿಪ್ರಾಯದ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಪ್ಲಸ್ 50-50 ಇದೆ. ಹೀಗೆ ಅಂತ ಹೇಳೋಕ್ಕಾಗಲ್ಲ. ಈ ಸಲ 3 ಕ್ಷೇತ್ರ ಹಾಗೆ ಇದೆ. ಯಾಕಂದರೆ ಸಂಡೂರು ಅಂದಾಗ ಬಂಗಾರು ಹನುಮಂತು ಅಂದರೆ ಖ್ಯಾತ ವ್ಯಕ್ತಿ, ಜನರಿಗೆ ಸಿಗೋವಂಥ ವ್ಯಕ್ತಿ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅನ್ನುವಂಥ ಬೆಂಬಲ ಇದೆ ಅನ್ನುವಂಥ ಒಂದಷ್ಟು ಪ್ಲಸ್ಗಳು ಬೇರೆ ಇದ್ದಾವೆ. ಹನುಮಂತ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಹನುಮಂತ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್ ನೀವು? ನಾವು ತಿಪ್ಟೂರಿಂದ, ತುಮಕೂರು ತಿಪ್ಟೂರು. ಓಕೆ, ರೈಟ್. ಈಗ ನಾವು ಸಂಡೂರು ಬಗ್ಗೆ ಮಾತಾಡ್ತಿದ್ವಿ. ಹೇಳ್ತೀರಾ ಯಾರು ಗೆಲ್ಬೋದು? ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ಲೈನ್ ಕಟ್ ಆಗ್ಬಿಡುತ್ತೆ ಸರ್. ಫೋನಲ್ಲಿ ಮಾತಾಡಿ. ಹೇಳಿ ಮೇಡಮ್. ಸಂಡೂರು ಬಗ್ಗೆ ಹೇಳ್ತೀರಾ? ಹೇಳ್ತೀವಿ ಮೇಡಮ್. ಹೇಳಿ ಸರ್, ಯಾರು ಗೆಲ್ಬೋದಲ್ಲಿ? ಮೇಡಮ್ ಅವರೇ, ಇದು ಬಂಗಾರ ಹನುಮಂತ ಬರ್ಬೇಕು. ಎಲ್ಲ ಕಾಂಗ್ರೆಸ್ ಎಲ್ಲ ಏನಾಗಿದೆ ಅಂದ್ರೆ ಇವರೆಲ್ಲ ಅವ್ರವ್ರು ಇದಕ್ ಮಾಡ್ಕೊಂಡು ಎಲ್ಲ ನೋಡಿರಲ್ಲ, ಸಿದ್ದರಾಮಯ್ಯಿಂದ ಇದನ್ನೆಲ್ಲ ಇದ್ ಮಾಡ್ಕೊಂಡು ಮೂಡದಲ್ಲೆಲ್ಲ. ಗೊತ್ತಾಯ್ತು. ನೀವೇ ಗೆಲ್ಸ್ದವ್ರಲ್ವಾ ಅವರೆಲ್ಲ? 135. ಅಲ್ಲ ಮೇಡಮ್ ಅವರೇ, ನಾನು ಮಾಜಿ ಮೆಂಬರು. ಮಾಜಿ ಮೆಂಬರ್ ಯಾವ್ದಕ್ಕೆ? ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಅವ್ರವ್ರ ಮನೆಗೋಸ್ಕರ ಇದ್ ಮಾಡ್ಕೊಂಡು ಎಂತದ್ದು ದಿವಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ. ಹೌದಾ? ಓಕೆ. ಬಂಗಾರ ಹನುಮಂತೆ ಬರ್ಬೇಕು ಸರ್. ನಮ್ಮ ರಾಜ್ಯದಲ್ಲಿ ಬರ್ಬೇಕು ಅಂದ್ರೆ ಇದೇ ಬರ್ಬೇಕು, ಬಿಜೆಪಿನೇ ಬರ್ಬೇಕು. ಓಕೆ, ಅಂದ್ರೆ ಓಹೋ, ಮುಂದೆ ಇಲ್ಲಿ ಆಡಳಿತ ನಡೆಸೋದ್ರ ಮುಂದೆ ಬಿಜೆಪಿ ಬರ್ಬೇಕು ಅಂತೀರಿ? ಹೌದು. ನಮ್ಮ ಹಿಂದೂ ಸಂಸ್ಕೃತ ಉಳಿಬೇಕು ಅಂದ್ರೆ ಎಲ್ಲ ಈಗ ನೋಡಿದಾರಲ್ಲ ಜಮೀನಿಂದೆಲ್ಲ ಏನ್ ಆಗ್ತಾ ಇದೆ ಅನ್ನೋದ. ಹಂಗೆ. ಓಕೆ, ಗೊತ್ತಾಯ್ತು. ಹೌದು ಮೇಡಮ್ ಅವರೇ, ಬಂಗಾರ ಹನುಮಂತು ಬರ್ತಾರೆ. ರೈಟ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತಾಡಿದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳವ್ರೆ. ನಮಸ್ಕಾರ. ಹಲೋ ಮಂಜುಳವ್ರೆ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಪವನ್ ಅಂತ ಕರೆ ಮಾಡಿದ್ದೀರಾ? ಓಕೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಇನ್ನೊಂದ್ಸಲ ಹೇಳ್ಬೋದಾ? ಬೆಳಗಾವಿ ಅಂತನಾ? ಓಕೆ. ಇವತ್ತು ಸಂಡೂರ್ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ ಮೇಡಮ್. ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ ಪವನ್ ಅವರೇ? ಬಂಗಾರು ಹನುಮಂತು. ಹೌದು ಮೇಡಮ್. ಯಾಕೆ ಅವ್ರು ಗೆಲ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಪವನ್ ಅವರೇ? ನಮಗಂದ್ರೆ ಏನ್ ಪವನ್ ಅವರೇ? ಓಕೆ, ಕರೆ ಕಟ್ಟಾಗಿದೆ. ರೈಟ್. ಪವನ್ ಅವರು ಕರೆ ಮಾಡಿದ್ರು, ಬಂಗಾರು ಹನುಮಂತು ಗೆಲ್ತಾರೆ ಅಂತ ಹೇಳಿದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಮುರುಗೇಶ್ ಅವರೇ, ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಸಂಡೂರಿಂದ ಮೇಡಮ್. ಓಕೆ, ಇವತ್ತು ಸಂಡೂರ್ ಬಗ್ಗೆ ಮಾತಾಡ್ತಿದ್ವಲ್ಲ, ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಮುರುಗೇಶ್ ಅವರೇ? ಬಂಗಾರ ಹನುಮಂತ ಅವ್ರನ್ನ ಗೆಲ್ಸ್ಬೇಕು ಮೇಡಮ್. ಯಾಕೆ ಅಂತ ಹೇಳ್ಬೋದಾ? ಮೇಡಮ್, ಕಾಂಗ್ರೆಸ್ನವರು ಸಿಕ್ಕಿದ್ದಕ್ಕೆ ಜಮೀನೆಲ್ಲ ವಕ್ಫ್ ಬೋರ್ಡ್ ಅಂತ ಅವ್ರಿಗೆ ಅಧಿಕಾರ. ಓಕೆ. SC ST ದುಡ್ಡು ನುಂಗಿ ನೀರು ಕುಡ್ದವ್ರೆ. ಗ್ಯಾರಂಟಿ ಅಂತಾರೆ, ಅನ್ನಭಾಗ್ಯ ಯೋಜನೆ 6 ತಿಂಗಳಾದ್ರೂ ಬರಲ್ಲ. ಓಹೋ, ಓಕೆ. ಅಕ್ಕಿ ಕಾಸು ಬರೋದಿಲ್ಲ. ಏನ್ ಮಾಡ್ತಾರೆ ಮೇಡಮ್? ಗೆಲ್ಸಿ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂತಿದ್ದಾರೆ ಮುರುಗೇಶ್ ಅವರೇ. ಎಲ್ಲಿ ನಡೀತಾ ಇದ್ದಾರೆ ಮೇಡಮ್? 2 ತಿಂಗಳು ಹಾಕ್ಬಿಟ್ರೆ ಮತ್ತೆ 4 ತಿಂಗಳು ಹಾಕೋದಿಲ್ಲ, ಮತ್ತೆ 4 ತಿಂಗಳು ಹಾಕೋದಿಲ್ಲ. ಎಲ್ಲಿ ಮೇಡಮ್ ಅವ್ರು ನುಡ್ದಂಗೆ ನಡೆದಿರೋದು? 135 ಕೊಟ್ಬಿಟ್ರಲ್ಲ ಮತ್ತೆ. ಕೊಟ್ಟಿದ್ದಾರೆ ಮೇಡಮ್. ನಮ್ ಜನ ಎಲ್ಲ ಇದಾಗೋದ್ರು ಮೇಡಮ್, ಬೆರಗಾಗೋದ್ರು. ನಮ್ ದೇಶ ಚೆನ್ನಾಗಿರ್ಬೇಕಲ್ವಾ ಮೇಡಮ್? ಈಗ ಎಷ್ಟು ಕೋಟಿ ನುಂಗಿ ನೀರು ಕುಡಿತಾರೆ. ಸೈಟ್ಗಳ ಹಗರಣ ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ ಮೇಡಮ್. ಮುಂದೆ ನೋಡ್ಬೇಕು ಮೇಡಮ್, ಮುಂದೆ ಏನಾಗ್ತದೆ. 2047ಕ್ಕೆ ಆಗ್ಲೇ ಗೊತ್ತಾಗುತ್ತೆ ಬಿಡಿ ಮೇಡಮ್ ಜನಕ್ಕೆ. ರಿಯಲೈಸೇಷನ್ ಆಗತ್ತಾ? ಆಗತ್ತೆ ಮೇಡಮ್. ಓಕೆ. ಈ ಸತಿ ಹೆಂಗಾರ ಬಂಗಾರ ಹನುಮಂತು ಗೆಲ್ತಾರೆ ಸಂಡೂರಲ್ಲಿ? ಗೆಲ್ಸ್ಬೇಕು ಮೇಡಮ್. ಗೆಲ್ಲಿಸಬೇಕು. ಓಕೆ, ಗೆಲ್ಸ್ಬೇಕು. 3 ಕಡೆನೂ ಬರ್ಬೇಕು ಮೇಡಮ್. ನೋಡಿ, ಇದು ಎಲೆಕ್ಷನ್ ನೋಡಿ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ.
ಈ ಹಿರಿಯ ಕಾಂಗ್ರೆಸ್ ಬಿಜೆಪಿ JDS ನಾಯಕರು ದೇವೇಗೌಡರಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಕುಮಾರಸ್ವಾಮಿ ಯಡಿಯೂರಪ್ಪ ಎಲ್ಲ ನೋಡಿ ಅಭ್ಯರ್ಥಿ ಪರವಾಗಿ ಚುನಾವಣೆಗೆ ಪ್ರಚಾರಕ್ಕೆ ಬರ್ತಿದ್ದಾರೆ ಅಂದ್ರೆ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಪ್ರತಿಷ್ಠೆಗೆ ಬಿದ್ದ್ಬಿಟ್ಟಿದಾರ ಅಂತ? ಹೌದು ಮೇಡಮ್, ಹೌದು ಮೇಡಮ್, ಖಂಡಿತ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡೋದಕ್ಕಾಗಿ. ಸೊ ಮುರುಗೇಶ್ವರ್ ಮಾತಾಡ್ತಾ ಬಂಗಾರು ಹನುಮಂತವ್ರು ಗೆಲ್ಲಬೇಕು ಅಂತ ಹೇಳ್ತಾ ಇದ್ರು. ಅವರವರ ಅಭಿಪ್ರಾಯಗಳು ಅದರಲ್ಲಿ ಬಹುತೇಕ 50-50 ಅನ್ನುವಂಥ ಅಭಿಪ್ರಾಯ ಕೂಡ ಬಂದಿದೆ. ಕೆಲವು ಕಡೆ ಅನ್ಪುಣವ್ರು ಗೆದ್ದು ಬಿಡ್ತಾರೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು. ಮಗದೊಂದು ಕಡೆ ಬಂಗಾರು ಹನುಮಂತು ಗ್ರೌಂಡ್ ಲೆವೆಲಲ್ಲಿರುವಂತಹ ನಾಯಕ, ಜನರ ನಾಡಿ ಮಿಡಿತವನ್ನು ಅರಿತುಕೊಂಡಿದ್ದವರು, ಇಂಥವ್ರು ಬರಬೇಕು ಅನ್ನುವಂಥದ್ದು. ಯಾಕಂದರೆ ಕುಟುಂಬ ರಾಜಕಾರಣ ಇಲ್ಲಿ ಕಾಣ್ತಾ ಇಲ್ಲ ಅಂಥೇಳಿ ನೋಡಬೇಕು ಆ ಭಾಗದ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ, ಯಾರನ್ನು ತಮ್ಮ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ ಅಂತ ಕುತೂಹಲ ಮಾತ್ರ ಬಹಳ ಹೆಚ್ಚಾಗಿದೆ. ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಬೈ ಎಲೆಕ್ಷನ್ದು ಸಂಡೂರು ಅಂದಾಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಕಾಣಿಸುತ್ತೆ, ಚನ್ನಪಟ್ಟಣ ಅಂದಾಗ JDS ಭದ್ರಕೋಟೆ, ಶಿಗ್ಗಾವಿ ಅಂದಾಗ BJP ಭದ್ರಕೋಟೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ಪೂರ್ಣಿಮಾ ಅವರೇ. ಮುರಳಿ ಮೋಹನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುರಳಿ ಅವರೇ. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಮುರಳಿ ಅವರೇ? ಮೇಡಮ್ ಬಳ್ಳಾರಿಲಿದ್ದ ಮೇಡಮ್. ಬಳ್ಳಾರಿ. ಹೇಳಿ ಸರ್, ಯಾರು ಗೆಲ್ಬೋದು ಸಂಡೂರಲ್ಲಿ? ಮೇಡಮ್ ಸಂಡೂರಲ್ಲಿ ಆಗ್ಲಿ ಕರ್ನಾಟಕದಾಗ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಮೇಡಮ್. ಯಾಕಂದ್ರೆಗೆನೆ ತಾವು ಮಹಿಳೆ ಯಜಮಾನ್ರಿ ಆಗಿದ್ರ ಮನ್ಯಾಗ ಕಾಂಗ್ರೆಸ್ ಇದ್ದ ಸವಲತ್ತು ತಗೊಂಡಿರ್ತೀರಿ. ಅದೊಂದು ಮಹಿಳೆಯರಿಗೆ ಅದೊಂದು ಉನ್ನತವಾದ 2,000 ರೂಪಾಯಿ ಏನೈತಲ್ಲ ಗೃಹಲಕ್ಷ್ಮಿ ಏನೈತಲ್ಲ, ಅದು 80-90% ಮಹಿಳೆಯರಿಗೆ ಸಂಪೂರ್ಣವಾಗಿ ಆ ಯೋಜನೆ ಮುಟ್ಟಿದೆ ಮೇಡಮ್. ಆಮೇಲೆ ಏನೈತೆ ಬಸ್ ಸರ್ಕಾರ ಫ್ರೀ ಬಸ್ ಮಹಿಳೆಯರಿಗೆ ಶಕ್ತಿ ಯೋಜನೆ, ಅದನ್ನೇ ಸಂಪೂರ್ಣವಾಗಿ ಮಹಿಳೆಯರೇ ಉಪಯೋಗ ಮಾಡ್ಕೊಂತಾರೆ. ಮಹಿಳೆಯರು ಖಚಿತವಾಗಿ ಕಾಂಗ್ರೆಸ್ ಮತದಾನ ಮಾಡೇ ಮಾಡ್ತಾರ. ಆಮೇಲೆ ಫ್ರೀ ವಿದ್ಯುತ್ ಏನೈತೆ ಮೇಡಮ್, ಅದು ಏನ್ ಬಡವರು ಇದಾರ ಬೀಚಲ್ಲಿ ಓಡಾಡ್ತಾರೆ ಅವ್ರಿಗೇನೆ ಸಾಕಷ್ಟು ಉಪಯೋಗ ಆಗುತ್ತೆ. ಇತರೆ ಕಾಂಗ್ರೆಸ್ ಏನ್ ಗೌರ್ಮೆಂಟ್ ಇದೇನಿತ್ತಲ್ಲ ಅದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಭಾರಿ ಅನುಕೂಲವಾಗಿದೆ ಮೇಡಮ್. ಅದ್ರ ಸಲುವಾಗಿ ಕಾಂಗ್ರೆಸ್ ನ ಬೆಂಬಲಿಸ್ತಾರೆ ಮೇಡಮ್. ರೈಟ್, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತಾಡಿದಕ್ಕಾಗಿ. ಅಂಬರೀಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬರೀಶ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಸರ್? ಮೇಡಮ್ ಎಲ್ಲಿಂದ? ಗಂಗಾವತಿ ಕೊಪ್ಪಳ. ಓಕೆ, ಡನ್. ಸಂಡೂರ್ ಬಗ್ಗೆ ಹೇಳಿ ಸರ್. ಸಂಡೂರ್ ಬಗ್ಗೆ ಮೇಡಮ್, ಅಲ್ಲಿ ಕಾಂಗ್ರೆಸ್ ಬರ್ಬೋದಂತ ಮೇಡಮ್. ಅಲ್ಲಿ ಬರ್ಬೋದಾ? ಬರ್ಬೋದು, ಗ್ಯಾರಂಟಿ ಐತಿ. ಒಳ್ಳೆ ಫೈಟ್ ಕೊಡ್ತಾರೆ ಅನ್ಸುತ್ತೆ ಹಂಗಾದ್ರೆ ಬಂಗಾರು ಹನುಮಂತವ್ರು. ಏನ್ರಿ? ಒಳ್ಳೆ ಫೈಟ್ ಕೊಡ್ತಾರೆ ಹಂಗಾದ್ರೆ ಬಂಗಾರು ಹನುಮಂತವ್ರು. ಹೌದು, ನಾವು ಗ್ರಾಮ ಪಂಚಾಯತಿ ಮೆಂಬರ್ ಮೇಡಮ್. ಇಲ್ಲಿ ರೆಡ್ಡಿ ಅವ್ರ ಇದ್ರಿ ಮೇಡಮ್, ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ. ಅವರೆಲ್ಲ ಇಲ್ಲೆಲ್ಲ ಬಿಟ್ಟು ಅಲ್ಲಿ ಹೋಗ್ಬಿಟ್ಟಾರ. ಈಗೆಲ್ಲ ಪ್ರಚಾರಕರೇ ಅವ್ರು ಏನಾಗ ಸುಮ್ನೆ ಅವ್ರು ತಾತ್ಕಾಲಿಕವಾಗಿ ಇರ್ತಾರೆ ಮೇಡಮ್. ಅವರು ಒಟ್ಟು ಗೆದಿಬೇಕನ್ನ ಬಂದವ್ರಿಗೆ ಅಷ್ಟೇ. ಓಹೋ, ಹಾಗೆ. ಓಕೆ. ಅವ್ರ ಏನೋ ಗೆದಿಬೇಕು ನಾವ್ ಅಂತ ಅಷ್ಟ. ಅವ್ರ ಏನು ಇಲ್ಲಿ ಗಂಗಾವತಿ ಒಳಗೆ ಗೆದ್ದು ಅವರು ಬಾಳವರಿಗೆ ಇದಾಗ್ಯದ ಮೇಡಮ್. ಅವ್ರ ಈಗ ಇಷ್ಟು ವರ್ಷ ಕಾಂಗ್ರೆಸ್ ಇದೆಯಲ್ಲ, ಅಲ್ಲಿ ಒಳ್ಳೆ ಯೋಜನೆಗಳನ್ನು ಕೊಟ್ಟು ಕ್ಷೇತ್ರನ ಅಭಿವೃದ್ಧಿ ಮಾಡಿದಾರಾ? ಅಭಿವೃದ್ಧಿಗಳು ಮೇಡಮ್, ಕಾಂಗ್ರೆಸ್ ಅವ್ರ ಅಭಿವೃದ್ಧಿ ಏನು ಕಾಣ್ತಲ್ಲ. ಯಾಕಂತ ಕೇಳಿ ಈಗ ಅವ್ರು ಯಾವ ಗ್ಯಾರಂಟಿ ಯೋಜನೆ ಮಾಡ್ಯಾರ ಮೇಡಮ್. ಅದ್ರಿಂದ ಈಗ ಅನುದಾನ ಇಲ್ಲ, ಏನಿಲ್ಲ. ಅಲ್ಲಿಂದ ಮನೆಗಳು ಬಿಡ್ತಾರೆ ಮೇಡಮ್. ಅವ್ರು ಏನ್ ಮನೆಗಳು ಲೀಸ್ಟ್ ಪ್ರಕಾರ ಬಿಡ್ತಾರ, ಅದ್ ಮನೆಗಳು ವಾಪಸ್ ಹೊಂಟವ್ ಮೇಡಮ್. ಒಂದು ಅವು ವಾಪಸ್ ಆಗ ಮೇಡಮ್. ಗೊತ್ತಾಯ್ತು. ಹೌದ್ರಿ, ಎಲ್ಲ ಸಮಸ್ಯೆ ಐತ್ರಿ. ಅವು ಅಭಿವೃದ್ಧಿ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದ್ದಕ್ಕಾಗಿ. ಅಂಬರೀಶ್ ಅವ್ರು ಕರೆ ಮಾಡಿದ್ರು. ಅನ್ನಪೂರ್ಣವ್ರು ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ನೋಡಿ, ಸಂಡೂರು ಕ್ಷೇತ್ರ ಕೂಡ ಒಂದಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಘೋರ್ಪಡೆ ರಾಜ ಮನೆತನ, ಅವರ ಮೇಲಿರುವಂಥ ಗೌರವಗಳು ಇಲ್ಲಿ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅಂಥೇಳಿ ಸಂತೋಷ್ ಲಾಡ್, ವಿಶೇಷವಾಗಿ ಸಂತೋಷ್ ಲಾಡ್ ಜನಾನುರಾಗಿ, ಜನರ ಜೊತೆ ಬಹಳ ತುಂಬ ಸುಲಭವಾಗಿ ಸರಳವಾಗಿ ಜೀವಿಸುವಂಥ ವ್ಯಕ್ತಿ. ಸೊ ಅವರ ಮಾತಿಗೆ ಅರ್ಧ ಜನ ಮತ ಹಾಕ್ತಾರೆ ಅಂಥೇಳಿ. ಇನ್ನು ಸಿದ್ದರಾಮಯ್ಯನವರ ವರ್ಚಸ್ಸು, ಸಿದ್ದರಾಮಯ್ಯನವರು ಅಂದಾಗ ಒಂಥರ ಮಾಸ್ ಲೀಡರ್ ಥರ ಕಂಡು ಬರ್ತಾರೆ. ಹಾಗಾಗಿ DK ಶಿವಕುಮಾರ್ ಸಂಘಟನಾ ಚತುರತೆ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಈಗಾಗಲೇ ಬಹುತೇಕ ಮತದಾರರು ಹೇಳ್ತಿದ್ದಾರೆ. ಲೆಟ್ ಅಸ್ ಕಮ್ ಟು BJP ಬಗ್ಗೆ ಕೂಡ ಇಷ್ಟೇ ಮಾತುಗಳು. ಬಂಗಾರು ಹನುಮಂತು ಅಂದರೆ ಜನರ ಜೊತೆ ನಿಂತ್ಕೊಳ್ಳುವಂಥ ವ್ಯಕ್ತಿ. ಇಲ್ಲಿ ನೋಡಿ, ಕುಟುಂಬ ರಾಜಕಾರಣ ಕಾಣ್ತಾ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಪಕ್ಷಕ್ಕೆ, ಆ ಭಾಗದ ಜನಕ್ಕೆ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅಂಥವರಿಗೆ ಯುವ ನಾಯಕನಿಗೆ ಕೊಡಬೇಕು ಅವಕಾಶವನ್ನು ಅಂಥೇಳಿ ಒಂದಷ್ಟು ಮತದಾರ ಹೇಳ್ತಿದ್ದಾರೆ. ಈಗ ಬಂಗಾರು ಹನುಮಂತು ಗೆಲ್ತಾರೆ ಅಂದರೆ ಅವರ ಸ್ವಂತ ವರ್ಚಸ್ಸು, ಎರಡನೇದಾಗಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬೆನ್ನಿಗೆ ನಿಂತಿದ್ದಾರೆ, ವಿಜಯೇಂದ್ರ, ಯಡಿಯೂರಪ್ಪ, R ಅಶೋಕ್ ಇಂಥ ಘಟಾನುಘಟಿ ನಾಯಕರು
ಅವರ ಬೆನ್ನ ಹಿಂದೆ ನಿಂತುಕೊಂಡಿದ್ದಾರೆ. ಮತ್ತು ಹಗರಣಗಳು, ಕಾಂಗ್ರೆಸ್ ಅಂದರೆ ಈಗ ಬರೀ ಹಗರಣಗಳೇ ಕಾಣ್ತಿರೋದ್ರಿಂದಾಗಿ ಬಂಗಾರು ಹನುಮಂತಗೆ ಇದೆಲ್ಲ ಪ್ಲಸ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಬಿಜೆಪಿಯದ್ದಾಗಿದೆ. ಜನಮತ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ಕ್ಷೇತ್ರ ಸಂಡೂರಾಗಿದೆ. ಬಿಜೆಪಿಯಿಂದ ಹನುಮಂತು ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಅನ್ನಪೂರ್ಣ ಅವರು. ನಾವು ಸಾಮಾಜಿಕ ಜಾಲತಾಣದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ವಿ, ಸಂಡೂರು ಉಪಚುನಾವಣೆಯಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು ಅಂತ ಹೇಳಿ. ಅದಕ್ಕೆ 37,000 ಮತದಾರರು ಓಟನ್ನು ಮಾಡಿದ್ದಾರೆ. ಅದರಲ್ಲಿ ಅನ್ನಪೂರ್ಣ ತುಕಾರಾಂ ಅವರು 45% ಮತಗಳನ್ನು ಪಡೆದುಕೊಂಡಿದ್ದಾರೆ. ಇದು ಬಂಗಾರು ಹನುಮಂತು ಅಂದಾಗ 55% ನೋಡಿ. ಇಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಬಂಗಾರು ಹನುಮಂತು ಗೆಲ್ತಾರೆ ಅನ್ನುವಂಥ ವಿಶ್ವಾಸದ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅಂತಿಮವಾಗಿ ಮತದಾರರು ಯಾವ ನಿರ್ಣಯಕ್ಕೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಎಸ್, ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ನಾವು ಸಂಡೂರು ಕ್ಷೇತ್ರವನ್ನು ತೆಗೆದುಕೊಂಡಿದ್ವಿ. ಈಗಾಗಲೇ ಹೇಳಿದಂತೆ ಅನ್ನಪೂರ್ಣ ತುಕಾರಾಂ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಪ್ಲಸ್ ಆ್ಯಂಡ್ ಮೈನಸ್ಗಳು ಇದ್ದೇ ಇರ್ತವೆ. ಇನ್ನು ಬಂಗಾರು ಹನುಮಂತು ಅಂದ ಸಂದರ್ಭದಲ್ಲಿ ಯುವ ನಾಯಕನಾಗಿ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ಒಂದಷ್ಟು ಬೆಂಬಲ ಕೂಡ ಇದೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಂತ ಹೇಳಿ ಘಟಾನುಘಟಿ ನಾಯಕರು ಅವರ ಬೆನ್ನಿಗೆ ನಿಂತುಕೊಂಡಿದ್ದಾರೆ. ತಳಮಟ್ಟದಲ್ಲಿ ಜನರಿಗೆ ಸಿಗುವಂಥ ವ್ಯಕ್ತಿತ್ವ ಅನ್ನುವಂಥದ್ದು ಅಲ್ಲಿ ಪ್ಲಸ್ ಅಂತಲೇ ಹೇಳ್ಬೋದು. ಈ ನಡುವೆ ಅಂತಿಮವಾಗಿ ಜೀ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೆ. ಅದೇನು ಅಂತ ನೋಡೋದಾದರೆ, ನಿಮ್ಮನ್ನು, ನಿಮ್ಮ ಕ್ಷೇತ್ರವನ್ನು ಈ ಜನಪ್ರತಿನಿಧಿ ಅಭಿವೃದ್ಧಿ ಮಾಡ್ತಾನೆ ಅನ್ನೋದಾದರೆ ಅಂಥವರಿಗೆ ಮತ ನೀಡಿ, ಪ್ರಜ್ಞಾವಂತಿಕೆಯಿಂದ ಮತ ಹಾಕಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.